ನಮಸ್ಕಾರ. ಇವಾಗೆಲ್ಲ ನಿಮಗೆ ಗೊತ್ತೈತಿ, ಆಲ್ರೆಡಿ ನಾವು ಕ್ಲಾಸ್ 10 ಮುಗಿಸ್ಬಿಟ್ಟಿವಿ. 11ನೇ ಕ್ಲಾಸ್ ಇದೆ. ಇವತ್ತು ನಾವೇನು ಮಾಡತ್ತೀವಿ ಅಂದ್ರೆ ರೈಲು, ದೋಣಿ ಮತ್ತು ನದಿ ಅಂದ್ರೆ ಟ್ರೈನ, ಬೋಟ್, ಸ್ಟ್ರೀಮ್ಸ ಇದೆಲ್ಲ ಅಗ್ನಿವೀರ್ GDಗೆ, SSC GD, RRB ಗ್ರೂಪ್ ಡಿ, ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ, KA KPSC ಒಳಗೆ ಏನು ಪ್ರಾಬ್ಲಮ್ಸ್ ಕೇಳ್ತಾರಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಡೈರೆಕ್ಟಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬಿಡು. ನಂದು ಬೇರೆ ಕಾನ್ಸೆಪ್ಟ್ ಎಲ್ಲ ಪ್ರಾಬ್ಲಮ್ ಎಲ್ಲಿ ಬರುತ್ತಲ್ಲ ಅಲ್ಲೇ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೊದಲನೇ ಕ್ವಶನ್ ನೋಡೋಣಂತ. ಏನು ಹೇಳ್ಯಾರಲ್ಲಿ, ಕಿಲೋಮೀಟ್ರಿಂದ ಮೀಟ್ರ್ ಪರ್ ಸೆಕೆಂಡ್ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಕೇಳ್ಯಾರ. ಸೊ ಕಿಲೋಮೀಟ್ರಿಂದ ಮೀಟ್ರಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂದ್ರೆ ಅದು ಡೈರೆಕ್ಟಾಗಿ 5/18 ಮಾಡಬೇಕು. ಇದು ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. 1 ಕಿಲೋಮೀಟ್ರ್ ಅಂದರೆ ಎಷ್ಟಾಗುತ್ತೆ? ಇದೇನು ಹೇಳಿದಾರೆ, ಕಿಲೋಮೀಟ್ರ್ ಪರ್ ಅವರ್ ಅಂತ ಹೇಳ್ಯಾರ. ಕರೆಕ್ಟಾ? ಕಿಲೋಮೀಟ್ರ್ ಅಂದರೆ ಎಷ್ಟು? 1000 ಮೀಟ್ರ್. 1 ತಾಸನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದರೆ ಎಷ್ಟು? 1 ತಾಸು ಅಂದರೆ 60 ನಿಮಿಷ. 1 ನಿಮಿಷ ಅಂದ್ರೆ 60 ಸೆಕೆಂಡ್. ಹಂಗಿದ್ರೆ 1 ತಾಸು ಅಂದ್ರೆ 60 ನಿಮಿಷ. 60 ನಿಮಿಷ ಅಂದ್ರೆ 60 ಸೆಕೆಂಡ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ? 3600 ಸೆಕೆಂಡ್ ಬರುತ್ತೆ. 3600 ಸೆಕೆಂಡ್ ಬರ್ತಾವೆ. ಟೋಟಲಾಗಿ ಎಷ್ಟಾಯಿತು? 3600 ಆಯ್ತು. ಸೊ ಇದನ್ನು ಕ್ಯಾನ್ಸಲ್ ಮಾಡಿರಿ. 2 5 2 18. ಸೊ ಎಷ್ಟಾಗುತ್ತೆ? 5/18 ಆಗುತ್ತೆ. ಇದೇನಿದೆ ಡೈರೆಕ್ಟಾಗಿ ನಾವು ಕಿಲೋಮೀಟ್ರಿಂದ ಮೀಟ್ರ್ ಪರ್ ಸೆಕೆಂಡಿಗೆ ಮಾಡೋದತ್ತು. ಕಿಲೋಮೀಟ್ರ್ ಪರ್ ಅವರಿಂದ ಮೀಟ್ರ್ ಪರ್ ಸೆಕೆಂಡಿಗೆ ಆಯ್ತು. ಮೀಟ್ರ್ ಪರ್ ಸೆಕೆಂಡಿಂದ ಅವರಿಗೆ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ? 18/5 ಆಗುತ್ತೆ. ಅದೇ ಉಲ್ಟಾ ಆಗಿಬಿಡುತ್ತೆ, ಅದೇ ರಿವರ್ಸ್ ಆಗಿಬಿಡುತ್ತೆ. ಇದು ಇಷ್ಟ ಆಯಿತಾ? ಸೊ ಇವಾಗ ಏನು ಕೇಳ್ಯಾರು, 54 ಕಿಲೋಮೀಟ್ರ್ ಪರ್ ಅವರ್ನ ಮೀಟ್ರ್ ಪರ್ ಸೆಕೆಂಡ್ಗೆ ಹೆಂಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳ್ಯಾರ. 54 ಕಿಲೋಮೀಟ್ರ್ ಪರ್ ಅವರ್ನ 5/18 ಮಲ್ಟಿಪ್ಲೈ ಮಾಡಿದ್ರೆ 9 2 18, 9 6 54, 2 1 2 3 ಅಥವಾ 18 3 54 ಅಂತ ಮಾಡ್ಬೋದು. 15 ಮೀಟ್ರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಆನ್ಸರ್ ಎಷ್ಟಾಗಿರ್ತದೆ? 15 ಮೀಟ್ರ್ ಪರ್ ಸೆಕೆಂಡ್ ಆಗಿರ್ತದೆ. ಎರಡನೇ ಕ್ವಶನ್ ನೋಡೋಣ. ಇವಾಗ 20 ಮೀಟ್ರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟ್ರ್ ಪರ್ ಅವರ್ ಹೇಳ್ಯಾರ. ಸೊ 20 ಮೀಟ್ರ್ ಪರ್ ಸೆಕೆಂಡ್ ಇತ್ತು. ಅವಾಗ ನಾವು 5/18 ಮಲ್ಟಿಪ್ಲೈ ಮಾಡಿದ್ವಿ. ಕಿಲೋಮೀಟ್ರಿಂದ ಮೀಟ್ರ್ ಪರ್ ಸೆಕೆಂಡಿಗೆ ಬರ್ಬೇಕಂದ್ರೆ ಇವಾಗ ಉಲ್ಟಾ ಮಾಡಬೇಕಾಗುತ್ತೆ. 18/5 ಮಾಡಬೇಕು. 18/5 ಮಾಡಿದರೆ 5 1 5 4 18 4 ಎಷ್ಟಾಗುತ್ತೆ? 72 ಕಿಲೋಮೀಟ್ರ್ ಆಗುತ್ತೆ. 72 ಕಿಲೋಮೀಟ್ರ್ ಪರ್ ಅವರ್ ಮೀಟ್ರ್ ಪರ್ ಸೆಕೆಂಡಿಂದ 72 ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್. ಇದು ಡೈರೆಕ್ಟ್ ಟ್ರೈನ್ ಮ್ಯಾಗೈತಿ. ಅದಕ್ಕಿಂತ ಮೊದಲು ಒಂದಿಷ್ಟು ಟ್ರೈನಿಂದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡೋಣ. ಏನಂದ್ರೆ, ಇವಾಗ ಒಂದು ಟ್ರೈನ್ ಹಿಂಗೆ ಹೊಂಟಿತ್ತಂದ್ರೆ ಒಬ್ಬ ಮನುಷ್ಯನ ಅದೇನಾದ್ರೂ ಕ್ರಾಸ್ ಮಾಡಬೇಕಿತ್ತಂದ್ರೆ ಅದು ಪಾಯಿಂಟ್ ಇದ್ದಂಗೆ ಅದನ್ನು ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅವ್ನ ಕಡೆ ಯಾವುದೂ ಡಿಸ್ಟೆನ್ಸ್ ಇಲ್ಲ ಅಂತ ಅನ್ಕೋಬೇಕಾಗತ್ತೆ, ಅಥವಾ ಅವ್ನ ಕಡೆ ಏನೂ ಉದ್ದ ಇಲ್ಲ, ಏನೂ ಇಲ್ಲ. ಸೊ ಅವನದೊಂದು ಪಾಯಿಂಟ್ ಅನ್ಕೋಬೇಕಾಗತ್ತೆ. ಅಕಸ್ಮಾತ್ ನಾವು ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡ್ತಿದ್ರೆ ಅದು ಆ ಟ್ರೈನ್ ಜೊತೆಗೆ ಅದರ ಪ್ಲ್ಯಾಟ್ಫಾರ್ಮ್ ಉದ್ದನ ಕೂಡಿಸ್ಬೇಕಾಗತ್ತೆ. ಇದು ಒಂಥರ. ನೆಕ್ಸ್ಟ್ ಏನಂತಾರೆ, ಟ್ರೈನ್ ಅಪೋಸಿಟ್ ಡೈರೆಕ್ಷನ್ದಾಗ ಬರ್ತಿದ್ದಾವೆ ಅಂತ ಹೇಳ್ತಾರೆ. ಅಪೋಸಿಟ್ ಡೈರೆಕ್ಷನ್ದಾಗ ಬರ್ತಿದ್ದಾವೆ ಅಂದ್ರೆ ಇದ್ರ ಸ್ಪೀಡ್ ಮತ್ತು ಇದ್ರ ಸ್ಪೀಡನ್ನ ಆ್ಯಡ್ ಮಾಡ್ಬೇಕಾಗತ್ತೆ. ನೀವು ನೋಡಿರಿ, ನೀವು ಯಾವುದೋ ಒಂದು ಡೈರೆಕ್ಷನ್ಗೆ ಹೋಗಿರ್ತೀರಿ, ನಿಮ್ಮ ಫ್ರೆಂಡ್ ಆ ಕಡೆಯಿಂದ ಬರ್ತಿದ್ರೆ ಏನಾಗುತ್ತೆ? ಸ್ಪೀಡ್ ಆ್ಯಡ್ ಆಗಿಬಿಡುತ್ತೆ. ಅಂದರೆ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ, ಬಟ್ ಟೈಮ್ ಏನಾಗುತ್ತೆ? ಕಡಿಮೆ ಆಗಿಬಿಡುತ್ತೆ ಕವರ್ ಮಾಡೋದು. ಸೊ ಏನಾಗುತ್ತೆ? ಟೋಟಲ್ ಸ್ಪೀಡ್ ಏನಾಕತಿ? S1 + S2 ಆಕತಿ. ಅದೇ ಸಿಮಿಲರ್ ಡೈರೆಕ್ಷನ್ದಾಗ ಹೊಂಟಿದ್ರೆ ಅವಾಗ ಏನಾಕತಿ? S1 - S2 ಆಗುತ್ತೆ, ಅಥವಾ S2 - S1 ಆಗುತ್ತೆ. ಯಾವುದು ಗ್ರೇಟರ್ ಇರುತ್ತಲ್ಲ ಅದಾಗುತ್ತೆ. ಸೊ ಇದಿಷ್ಟು ನೆನ್ಪಿಡ್ಬೇಕಾಗಿದೆ ಅಂಶಗಳಿವೆಲ್ಲ ಟ್ರೈನ್ ಪ್ರಾಬ್ಲಮ್ ಇದ್ದಾಗ. ಸಿಮಿಲರ್ ಡೈರೆಕ್ಷನ್ದಾಗ ಹೊಂಟಿದ್ರೆ ಸ್ಪೀಡ್ನ ಮೈನಸ್ ಮಾಡಬೇಕು, ಅಪೋಸಿಟ್ ಡೈರೆಕ್ಷನ್ದಾಗ ಬರ್ತಿದ್ರೆ ಸ್ಪೀಡ್ನ ಕೂಡಿಸ್ಬೇಕು. ಇದಿಷ್ಟ ನೆನ್ಪಿಟ್ಕೋಬೇಕಾಗಿದ್ದು. ಪೋಲ್ ಇತ್ತಂದ್ರೆ ಅದನ್ನು ನಾವು ಆನ್ಸರ್ ಕಾಣ್ತು ನಿಮಗೆ. ಸೊ ಪೋಲ್ ಇತ್ತಂದ್ರೆ ನಾವು ಅದನ್ನು ಸಣ್ಣ ಪಾಯಿಂಟ್ ಅನ್ಕೋಬೇಕು. ಪ್ಲ್ಯಾಟ್ಫಾರ್ಮ್ ಇತ್ತಂದ್ರೆ ಅದರ ಡಿಸ್ಟೆನ್ಸ್ ತೊಗೋಬೇಕು. ಇಲ್ಲೇನು ಹೇಳ್ಯಾರ, ಒಂದು ಟ್ರೈನ್ ಐತಿ, 150 ಮೀಟ್ರ್ ಲಾಂಗ್ ಐತಿ. ಅದು 60 ಕಿಲೋಮೀಟ್ರ್ ಸ್ಪೀಡ್ನಾಗ ಹೊಂಟೈತದ. ಹೌ ಮಚ್ ಟೈಮ್ ವಿಲ್ ದ ಟ್ರೈನ್ ಟೇಕ್ ಟು ಕ್ರಾಸ್ ದ ಪೋಲ್ ಅಂತ ಹೇಳ್ಯಾರ. ಇನ್ನೊಂದು ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು
ಸ್ಪೀಡ್ ಇಂಟು ಟೈಮ್. ಈ ಫಾರ್ಮುಲಾ ನೆನಪಿರ್ಬೇಕು ನಮ್ಗೆ. ಇದೆಲ್ಲ ಬೇಸ್ಡ್ ಇರೋದು ಇದೇ ಒಂದು ಪ್ರಾಬ್ಲಮ್. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು ಟೈಮ್ ಅಂತ ನೆನಪಿರ್ಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು ಟೈಮ್. ಅಲ್ಲಲ್ಲ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗ್ಬೋದು, ಅಥವಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗ್ಬೋದು, ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್ ಬೈ ಡಿಸ್ಟೆನ್ಸ್ ಆಗ್ಬೋದು. ಇಲ್ಲಿ ಏನು ಕೇಳ್ಯಾರ ಅವರು, ಡಿಸ್ಟೆನ್ಸ್ ಎಷ್ಟೈತಿ 150 ಮೀಟ್ರ್ ಐತಿ. ಇಲ್ಲಿ ಸ್ಪೀಡ್ ಎಷ್ಟೈತಿ 60 km/h ಐತಿ. ಇಲ್ಲಿ ಮೀಟ್ರ್ ಇರೋದ್ರಿಂದ ಇಲ್ಲಿ ಆನ್ಸರ್ ಎಲ್ಲ ಸೆಕೆಂಡಾಗಿ ಇರೋದ್ರಿಂದ km/h ನಾವು ಮೀಟ್ರ್ ಪರ್ ಸೆಕೆಂಡಿಗೆ ಮಾಡ್ಕೊಂಡ್ಬಿಡೋಣ. ಸೊ 60 km ಐತಿ, 5/18 ಮಾಡ್ಕೊಡ್ರಿ. 6 3 18, 6 10 10 ಅಂದ್ರೆ 50/3 ಆಯ್ತದೆ. ಇದೇನಾಯ್ತು, ಸ್ಪೀಡ್ ಬಂತಿದ್ದು. ನಮಗೆ ಡಿಸ್ಟೆನ್ಸ್ ಕೊಡ್ರಿ. ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್ ಬೈ ಡಿಸ್ಟೆನ್ಸ್ ಮಾಡಬೇಕು. ಸ್ಪೀಡ್ ಎಷ್ಟೈತಿ 50/3 ಐತಿ. ಸ್ಪೀಡ್ ಬೈ ಡಿಸ್ಟೆನ್ಸ್ ಅಲ್ಲ, ಇಲ್ಲಿ ತಪ್ಪರ್ದಿ ನಾನು. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಬರ್ಬೇಕು. ಅದು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟೈತಿ 150 ಮೀಟ್ರ್ ಐತಿ. ಸ್ಪೀಡ್ ಎಷ್ಟೈತಿ 50/3 ಐತಿ. ಟೈಮ್ ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 50 ಇಂಟು 3 ಆಕೈತಿ. 51 53 3 ಎಷ್ಟಾಗುತ್ತೆ, 9 ಸೆಕೆಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ ನಿಮಗೆ? ಟೈಮ್ ಎಷ್ಟಾಗುತ್ತೆ, 9 ಸೆಕೆಂಡ್ ಆಗುತ್ತೆ. 4ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ಏನು ಹೇಳ್ಯಾರವರು, 100 ಮೀಟ್ರ್ ಲಾಂಗ್ ಟ್ರೈನ್ ಐತಿ, 10 ಸೆಕೆಂಡ್ನಾಗ ಒಂದು ಪೋಲ್ನ ಕ್ರಾಸ್ ಮಾಡುತ್ತೆ. ಹಂಗಿದ್ರೆ ಸ್ಪೀಡ್ ಎಷ್ಟು ಅಂತ ಕೇಳ್ಯಾರು. ಪೋಲ್ ಅಂದ್ರೆ ಪಾಯಿಂಟ್ ಇದ್ದಂಗೆ. ಪೋಲ್ನ ಕ್ರಾಸ್ ಮಾಡಾಕತ್ತದ ಅಂದ್ರೆ ಟ್ರೈನ್ ಸ್ಪೀಡ್ ಅದು, ಡೈರೆಕ್ಟ್ ಟ್ರೈನ್ ಸ್ಪೀಡಾಗ ಕೊಟ್ಟರವರು. ಸೊ 100 ಮೀಟ್ರ್ ಐತಿ, ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ಸ್ಪೀಡ್ ಬರುತ್ತೆ. ನಮಗೆ ಗೊತ್ತಿರಲಿ, ಅವಾಗಲೇ ಹೇಳಿ ನಾನು, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆದ್ರೆ ಸ್ಪೀಡ್ ಏನಾಕೈತಿ, ಡಿಸ್ಟೆನ್ಸ್ ಬೈ ಟೈಮ್ ಆಕೈತಿ. ಸೊ ಸ್ಪೀಡ್ ಬೇಕಾಗಿತ್ತು ನಮಗೆ. ಡಿಸ್ಟೆನ್ಸ್ ಎಷ್ಟೈತಿ 100 ಮೀಟ್ರ್ ಐತಿ. ಟೈಮ್ ಎಷ್ಟೈತಿ 10 ಸೆಕೆಂಡ್ ಐತಿ. ಇದೆಷ್ಟಾಯಿತು 10 ಮೀಟ್ರ್/ಸೆಕೆಂಡ್ ಆಗ್ತಿತ್ತು. ನಮಗೇನು ಬೇಕು, km/h ಬೇಕು. ಯಾಕಂದ್ರೆ ಆನ್ಸರ್ ಒಳಗೆ km/h. ಸೊ 10 ಮೀಟ್ರ್/h ಇತ್ತು ಅಂದರೆ 18/5 ಮಾಡಬೇಕು. ಸೊ 5 1 5 2 18 2 36 36 km/h ಬರುತ್ತೆ. ಆನ್ಸರ್ ಎಷ್ಟಾಗುತ್ತೆ, 36 km/h ಆಗುತ್ತೆ. ಇದು 4ನೇ ಕ್ವಶನ್. ಅರ್ಥ ಆಗತ್ತಲ್ಲ ನಿಮಗೆ? ಏನರ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ, ಕೇಳಿರಿ. ನೆಕ್ಸ್ಟ್ 5ನೇ ಕ್ವಶನ್. 250 ಮೀಟ್ರ್ ಲಾಂಗ್ 250 ಲಾಂಗ್ ಟ್ರೈನ್ ಈಸ್ ಟ್ರಾವೆಲಿಂಗ್ ಎಟ್ 72 km/h. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕ್ರಾಸ್ 500 ಮೀಟ್ರ್ ಲಾಂಗ್ ಬ್ರಿಡ್ಜ್ ಅಂತ ಕೇಳ್ಯಾರ. ನಾ ಆವಾಗಲೇ ಹೇಳಿದ್ದೆ. ಇವಾಗ ಏನು ಕೇಳತ್ತಾರ ಅವರು, 250 ಮೀಟ್ರ್ ಉದ್ದದ ರೈಲ್ ಐತಿ, ಅದು 72 km/h ವೇಗದಾಗ ಹೊಂಟೈತಿ. 500 ಮೀಟ್ರದ್ದು ಒಂದು ಸೇತುವೆ ಐತಿ, ಅದನ್ನು ದಾಟಕ್ಕೆ ಎಷ್ಟು ಟೈಮ್ ತೊಗೋತದೆ ಅಂತ ಹೇಳ್ತಾರೆ. ನಾವು ಅವಾಗ ಏನು ಹೇಳಿದ್ದು ನಿಮಗೆ, ಯಾವುದೋ ಒಂದು ಟ್ರೈನ್ ಒಂದು ಪೋಲ್ನ ಪಾಸ್ ಮಾಡಾಕತ್ತಿದ್ರೆ ಆ ಪೋಲ್ 0 ಐತೆ ಅಂದ್ಕೋಬೇಕು. ಅಕಸ್ಮಾತ್ ಅದು ಏನಾದರೂ ಸೇತುವೆ ಇರಲಿ, ಬ್ರಿಡ್ಜ್ ಇರಲಿ, ಪ್ಲ್ಯಾಟ್ಫಾರ್ಮ್ ಇರಲಿ, ಯಾವುದನ್ನು ಕ್ರಾಸ್ ಮಾಡತ್ತಿದ್ರೆ ಅದರ ಉದ್ದ ಮತ್ತು ಪ್ಲ್ಯಾಟ್ಫಾರ್ಮ್ ಉದ್ದ, ಬ್ರಿಡ್ಜಿನ ಉದ್ದ ಎರಡೂ ಕೂಡಿಸ್ಬೇಕು ಅವನು. ಸೊ ಇಲ್ಲಿ ಎಷ್ಟೈತಿ, ಟ್ರೈನಿನ ಉದ್ದ 250 ಮೀಟ್ರ್ ಇದ್ರೆ ಬ್ರಿಡ್ಜಿನ ಉದ್ದ ಎಷ್ಟೈತಿ 500 ಮೀಟ್ರ್ ಐತಿ. ಟೋಟಲ್ ಉದ್ದ ಎಷ್ಟಾಯ್ತು 750 ಮೀಟ್ರ್ ಆಯ್ತು. ಸ್ಪೀಡ್ ಎಷ್ಟೈತಿ 72 km/h ಐತಿ. ಅದರ ಆಪ್ಷನ್ ನೋಡಿರಿ ಸೆಕೆಂಡ್ಸ್ನಾಗ ಕೊಟ್ರೆ, ಇದನ್ನೆಲ್ಲ ಸೆಕೆಂಡ್ಸಿಗೆ ಮಾಡಿಬಿಟ್ಟು ನಾವು ಸ್ಪೀಡ್ 72 km/h 5/18 ಮಾಡಿದ್ರೆ 18 1 18 4 ಅಂದರೆ 20 ಮೀಟ್ರ್/ಸೆಕೆಂಡ್ನಾಗ ಹೋಗಿರ್ತದೆ. ನಮಗಿಲ್ಲಿ ಡಿಸ್ಟೆನ್ಸ್ ಐತಿ, ಇದು ಸ್ಪೀಡ್ ಐತಿ, ನಮಗೆ ಟೈಮ್ ಬೇಕು. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. 750 ಡಿವೈಡೆಡ್ ಬೈ 20 ಮಾಡಿರಿ, ಇದೊಂದು ಇದು ಹೋಗುತ್ತೆ. 2 1 2 3 6 2 7 14 37.5 ಸೆಕೆಂಡ್ಸ್ ಬರುತ್ತೆ. ಆನ್ಸರ್ ಎಷ್ಟಾಗುತ್ತೆ 37.5 ಸೆಕೆಂಡ್ ಆಗುತ್ತೆ. ಅರ್ಥ ಆಗತ್ತಲ್ಲ ನಾ ಏನು ಹೇಳಾಕತ್ತೀನಿ ಅಂತ? ಯಾವಾಗ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ, ಯಾವಾಗ ಒಂದು ಬ್ರಿಡ್ಜ್ ಕೊಡ್ತಾರೆ, ಏನೋ ಕೊಟ್ಟರು ಆ ಟ್ರೈನಿನ ಉದ್ದದ ಜೊತೆಗೆ ಆ್ಯಡ್ ಮಾಡ್ಬೇಕು ಅದನ್ನು. ಅಂದಾಗ ನಮಗೆ ಸ್ಪೀಡ್ ಅಥವಾ ಟೈಮ್ ಸಿಗುತ್ತೆ. ಒರಿಜಿನಲ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋದಾದ್ರೆ, a 200 meter long train is traveling at 72 km/h. How long will it take to cross a 400 meter long platform ಅಂತ ಹೇಳೋರು. ಇವಾಗ ಏನು ಹೇಳ್ತಾರವರು, 200 ಮೀಟ್ರನ್ನ ಕ್ರಾಸ್ ಮಾಡೋಕ್ಕೆ 200 ಮೀಟ್ರ್ ಲಾಂಗ್
ಇದು ಐತಿ. ಹೌ ಲಾಂಗ್ ವಿಲ್ ಟೈಮ್ ಎಷ್ಟು ತಗೋತದೆ ಅಂತ ಕೇಳ್ಯಾರ. ಸೊ ಟೈಮ್ ಎಷ್ಟು ತಗೋತೈತೆ ಅಂದರೆ ನಾ ಆವಾಗಲೇ ಹೇಳಿದ್ದೆ 200 ಮೀಟ್ರ್ ಲಾಂಗ್ ಟ್ರೈನ್ ಐತಿ ಪ್ಲಸ್ 400 ಮೀಟ್ರ್ ಪ್ಲ್ಯಾಟ್ಫಾರ್ಮ್ ಐತಿ, 72 km/h ಸ್ಪೀಡ್ ಐತಿ. ಇದು ಮೀಟ್ರ್ ಪರ್ ಸೆಕೆಂಡ್ ಮಾಡಿದಾಗ 18 1 18 4 72 4 5 20 ಆಗುತ್ತೆ. ಡಿವೈಡೆಡ್ ಬೈ 20 ಮಾಡಿರಿ. ಇಲ್ಲಿ 600 ಡಿವೈಡೆಡ್ ಬೈ 20 ಆಕೈತಿ. 30 ಸೆಕೆಂಡ್ನಾಗ ಅದೇನು ಮಾಡುತ್ತೆ, 30 ಸೆಕೆಂಡ್ ತೊಗೊಳುತ್ತೆ ಟೈಮ್ನ ಆ ಒಂದು 400 ಮೀಟ್ರ್ ಉದ್ದದ ವೇದಿಕೆಯನ್ನು ದಾಟಕ್ಕೆ. ಯಾಕಂದ್ರೆ 400 ಮೀಟ್ರ್ ಜೊತೆಗೆ 200 ಮೀಟ್ರ್ ಟ್ರೈನು ಇರ್ತೈತಿಲ್ಲ. ಸೊ ಅದನ್ನೆರಡು ದಾಟಕ್ಕೆ ಎಷ್ಟಾಗುತ್ತದು 30 ಸೆಕೆಂಡ್ ತೊಗೋತೈತಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಅ ಟ್ರೈನ್ ಕ್ರಾಸಸ್ 400 ಮೀಟರ್ಸ್ ಲಾಂಗ್ ಬ್ರಿಡ್ಜ್ ಇನ್ 40 seconds. ವಾಟ್ ಈಸ್ ಇಟ್ಸ್ ಸ್ಪೀಡ್ ಇಫ್ ದ ಟ್ರೈನ್ಸ್ ಲೆಂತ್ ಇಸ್ 200 ಮೀಟರ್ ಅಂತ ಹೇಳ್ಯಾರ. 400 ಮೀಟ್ರ್ ಬ್ರಿಡ್ಜಿನ ಕ್ರಾಸ್ ಮಾಡೋಕೆ 40 ಸೆಕೆಂಡ್ ತೊಗೊಳತ್ತದು. ಹಾಗಿದ್ರೆ ಸ್ಪೀಡ್ ಟ್ರೈನಿಂದ ಲೆಂತ್ 200 ಮೀಟ್ರ್ ಇದ್ರೆ ಸ್ಪೀಡ್ ಏನೇನು ಕೇಳ್ಯಾರ. ಇದನ್ನು ಅವಾಗ ಏನು ಕೇಳಿದ್ವಲ್ಲ ಅದ್ರ ಉಲ್ಟಾ ಕೇಳ್ಯಾರ. ಇದನ್ನು ಅಂದ್ರೆ ಅದ್ರ ರಿವರ್ಸ್ ಮೆಥಡ್. ಇದು 400 ಮೀಟ್ರ್ ಲಾಂಗ್ ಐತಿ, 40 ಸೆಕೆಂಡ್ ತೊಗೊಳಕತ್ತಂದ್ರೆ ಇದು ಟೋಟಲ್ ಟ್ರೈನಿನ ಸ್ಪೀಡ ಮತ್ತು ಆ ಬ್ರಿಡ್ಜಿನ ಟ್ರೈನ್ ಮತ್ತು ಆ ಬ್ರಿಡ್ಜಿನ ಡಿಸ್ಟೆನ್ಸನ್ನು ಕವರ್ ಮಾಡೋಕ್ಕದು 40 ಸೆಕೆಂಡ್ ತೊಗೊಳತೈತಿ. ಇದೆಷ್ಟು ಆತವಾಗ 10 ಮೀಟರ್/ಸೆಕೆಂಡ್ ಬರುತ್ತೆ. ಕರೆಕ್ಟಾ? ಕರೆಕ್ಟ್ ಇದು ಇಲ್ಲ. ಯಾಕೆ ಹೇಳ್ತೀನಿ ನೋಡ್ರಿ, ನಾನು ಆವಾಗಲೇ ಹೇಳಿ ನಿಮ್ಗೆ, ನಾನು ತಪ್ಪು ಮಾಡಿದೆ. 400 ಮೀಟ್ರ್ ಲಾಂಗ್ ಬ್ರಿಡ್ಜ್ ಐತೆ, ಅದ್ರ ಜೊತೆಗೆ ಇದು ಏನು ಮಾಡ್ತೈತಿ 200 ಮೀಟ್ರ್ ತನ್ನ ಡಿಸ್ಟೆನ್ಸನ್ನು ಕವರ್ ಮಾಡುತ್ತವೆ. ಟೋಟಲಾಗಿ 600 ಮೀಟ್ರನ್ನ ಕವರ್ ಮಾಡುತ್ತವೆ. ಟೈಮ್ ಎಷ್ಟು ತೊಗೊಳತೈತಿ 40 ಸೆಕೆಂಡ್. ಸ್ಪೀಡ್ ಆಫ್ ದ ಟ್ರೈನ್ ರಿಮೇನ್ ಸೇಮ್. ಎಲ್ಲಿ ಹೋದರೂ ಸ್ಪೀಡ್ ಸೇಮ್ ಇರುತ್ತಿಲ್ಲ. ಅದು ಬ್ರಿಡ್ಜ್ ಆದರೂ ಕ್ರಾಸ್ ಮಾಡಲಿ ಅವ್ರು ಹಂಗೆ ಹೇಳ್ಯಾರ ಈಗ. ಸೊ 4 1 4 15 ಆಗುತ್ತೆ, 15 ಮೀಟರ್/ಸೆಕೆಂಡ್ ಆಗುತ್ತೆ. ಇದನ್ನು ನಾವು ಮೀಟರ್/ಸೆಕೆಂಡೇ ಕೇಳ್ಯಾರ. ಸೊ ಮೀಟರ್/ಸೆಕೆಂಡ್ ಅಂದ್ರೆ ಮೀಟರ್/ಸೆಕೆಂಡ್ ಆಗುತ್ತೆ. ಸೊ 400 ಮೀಟ್ರ್ ಲಾಂಗ್ ಬ್ರಿಡ್ಜ್ನ ಕವರ್ ಮಾಡತ್ತಂದ್ರೆ ಅದ್ರ ಜೊತೆಗೆ ತನ್ನ 200 ಡಿಸ್ಟೆನ್ಸನ್ನು ಕವರ್ ಮಾಡ್ತಿರುತ್ತೆ. ತನ್ನ 200 ಮೀಟ್ರ್ ಲಾಂಗ್ ಟ್ರೈನ್ ಐತೆ. ಸೊ ಡಿವೈಡೆಡ್ ಬೈ 40 ಆನ್ಸರ್ ಎಷ್ಟಾಗುತ್ತೆ 15 ಸೆಕೆಂಡ್ ಬರುತ್ತೆ. 8ನೇ ಕ್ವಶನ್. 120 ಮೀಟ್ರ್ ಉದ್ದದ ರೈಲು 10 ಸೆಕೆಂಡುಗಳಲ್ಲಿ ವೇದಿಕೆಯನ್ನು ದಾಟುತ್ತದೆ. ರೈಲಿನ ವೇಗ 72 km/h ಆಗಿದ್ದರೆ ವೇದಿಕೆಯ ಉದ್ದ ಎಷ್ಟು? 120 ಮೀಟರ್ ಲಾಂಗ್ ಟ್ರೈನ್ ಕ್ರಾಸಸ್ ಅ ಪ್ಲ್ಯಾಟ್ಫಾರ್ಮ್ ಇನ್ 10 seconds. ಇಫ್ ದ ಸ್ಪೀಡ್ ಆಫ್ ದ ಟ್ರೈನ್ ಇಸ್ 72 km, ವಾಟ್ ಈಸ್ ದ ಲೆಂತ್ ಆಫ್ ದ ಪ್ಲ್ಯಾಟ್ಫಾರ್ಮ್ ಅಂತ ಕೇಳ್ಯಾರ ಅವರು. ಪ್ಲ್ಯಾಟ್ಫಾರ್ಮ್ ಕ್ರಾಸ್ ಮಾಡತ್ತಂದ್ರೆ ಇದು 120 ಮೀಟ್ರ್ ಪ್ಲಸ್ ಸಮ್ ಡಿಸ್ಟೆನ್ಸ್. ಪ್ಲ್ಯಾಟ್ಫಾರ್ಮ್ದು ಡಿಸ್ಟೆನ್ಸ್ ಎಕ್ಸ್ ಅನ್ಕೋ, 120 ಪ್ಲಸ್ ಎಕ್ಸ್ ಇದೇನು ಡಿಸ್ಟೆನ್ಸ್ ಐತಲ್ಲ, ಇದನ್ನು ಕವರ್ ಮಾಡೋಕೆ 10 ಸೆಕೆಂಡ್ ತೊಗೊಳತ್ತದು. ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟೈತಿ 72 km ಐತಿ. 5/18 ಮಾಡ್ಕೊರಿ. ಸೊ 120 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 20 ಅಂತ ಆಗುತ್ತೆ. ಸೊ 120 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 200 ಅಂತ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 200 ಮೈನಸ್ 120 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 80 ಅಂತ ಆಗುತ್ತೆ. ಇದನ್ನು ನೀವು ಫಾಸ್ಟಾಗಿನೂ ಮಾಡ್ಬೋದು. ಎಕ್ಸ್ ಈಕ್ವಲ್ ಟು 80 ಮೀಟ್ರ್ ಬರುತ್ತೆ. ಅರ್ಥ ಆಯ್ತಲ್ಲ? ಅದೇ ಮೆಥಡ್ ಸೇಮ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ನ ಯೂಸ್ ಮಾಡ್ಕೊಂಡು ಮಾಡತ್ತೀನಿ ಎಲ್ಲ ನಾವು. 9ನೇ ಕ್ವಶನ್. ಅ ಟ್ರೈನ್ ಕ್ರಾಸಸ್ 400 ಮೀಟರ್ ಬ್ರಿಡ್ಜ್ ಇನ್ 14 seconds ಆ್ಯಂಡ್ 200 ಮೀಟರ್ ಪ್ಲ್ಯಾಟ್ಫಾರ್ಮ್ ಇನ್ 30 seconds. ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಅಂತ ಕೇಳಾರು. ಇಲ್ಲಿ ನೋಡ್ರಿ, ಇಲ್ಲಿ ಅ ಟ್ರೈನ್ ಕ್ರಾಸಸ್ 400 ಮೀಟರ್ ಬ್ರಿಡ್ಜ್ ಇನ್ 40 seconds ಆ್ಯಂಡ್ 200 ಮೀಟರ್ ಪ್ಲ್ಯಾಟ್ಫಾರ್ಮ್ ಇನ್ 30 seconds ಅಂತ ಕೇಳ್ಯಾರ ಅವ್ರು. ಹಾಗಿದ್ರೆ ಟ್ರೈನಿನ ಲೆಂತ್ ಎಷ್ಟು ಅಂತ ಕೇಳ್ಯಾರ ಅವ್ರು. ನಿಮ್ಗೆ ಗೊತ್ತಿರಲಿ ಸ್ಪೀಡ್ ರಿಮೇನ್ಸ್ ದ ಸೇಮ್ ಇಲ್ಲಿ. ಹಾಗಿದ್ದಾಗ 400 ಮೀಟ್ರ್ ಪ್ಲಸ್ ಸಮ್ ಡಿಸ್ಟೆನ್ಸ್ ಆಫ್ ದ ಟ್ರೈನ್, ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಿಲ್ಲ, ಅದರ ಟ್ರೈನಿನ ಉದ್ದ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತೊಗೊಂಡ್ರೆ, ಟ್ರೈನಿನ ಉದ್ದನ ಎಕ್ಸ್ ಅಂತ ತೊಗೊಂಡ್ರೆ ಡಿವೈಡೆಡ್ ಬೈ ಇದು ಟೋಟಲ್ ಉದ್ದ ಅನ್ಕೋರಿ, ಇದು ಡಿವೈಡೆಡ್ ಬೈ 40 seconds ಈಸ್ ಈಕ್ವಲ್ ಟು ಇದು ಡಿಸ್ಟೆನ್ಸ್ ಬೈ ಸ್ಪೀಡ್, ಇದು ಡಿಸ್ಟೆನ್ಸ್ ಬೈ ಟೈಮ್ ಆಯ್ತಿದು ಈಸ್ ಈಕ್ವಲ್ ಟು ಸ್ಪೀಡ್. ಅದೇನಾಗುತ್ತೆ 200 ಮೀಟ್ರ್ ಪ್ಲಸ್ ರೈಲ್ನ ಉದ್ದ ಡಿವೈಡೆಡ್ ಬೈ 30 seconds ಅಂತ ಆಗುತ್ತೆ. ಇದು ಝೀರೋ ಹೋಗುತ್ತೆ, ಇದು ಈಚೆ ಕಡೆ ಬರುತ್ತೆ, ಇದು ಈಚೆ ಕಡೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ 1200 ಪ್ಲಸ್ 3x ಈಸ್ ಈಕ್ವಲ್ ಟು 800 ಪ್ಲಸ್ 4x ಅಂತ ಆಗುತ್ತೆ.
ಈ ಎಕ್ಸ್ನ ಈಚೆ ಕಡೆ ತೊಗೊಂಬರಿ, ಇದನ್ನ ಈಚೆ ಕಡೆ ತೊಗೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು 400 ಮೀಟ್ರ್ ಅಂತ ಆಗುತ್ತೆ. ರೈಲಿನ ಉದ್ದ ಎಷ್ಟಿರ್ತೈತಿ? 400 ಮೀಟ್ರ್ ಐತಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ ಅಂತ. ಈಸಿ ಮೆಥಡ್ ಅದು, ಅದಕ್ಕೆ ಫಾಸ್ಟಾಗಿ ಹೊಂಟೀನಿ. 10ನೇ ಕ್ವಶನ್. A train running at 60 km/h crosses a tunnel in 20 seconds. If the length of the train is 150 meter, what is the length of the tunnel ಅಂತ ಕೇಳ್ಯಾರ. ಸೊ ಇದು ನೀವು ಸಾಲ್ವ್ ಮಾಡ್ಬೋದು. ನೀವು ಸಾಲ್ವ್ ಮಾಡಿರಿ, ಇಲ್ಲಾಂದ್ರೆ ಓಕೆ ಸಾಲ್ವ್ ಮಾಡಿ ಬಂತು. ಆ ಟ್ರೈನ್ ಆ್ಯಟ್ 60 km/h ಟರ್ನಲ್ನ 20 ಸೆಕೆಂಡ್ನಾಗ ಕವರ್ ಮಾಡ್ತದೆ. 60 km/h ಅಂದ್ರೆ ಆಯಿತಾ. ಇಲ್ಲೇನು ಕೇಳ್ಯಾರ? ಇಫ್ ದ ಲೆಂತ್ ಆಫ್ ದ ಟ್ರೈನ್ ಈಸ್ 150 ಮೀಟ್ರ್ ಲೆಂತ್ ಐತಿ, ಪ್ಲಸ್ ಟನ್ನರ್ದ ಲೆಂತ್ ಎಕ್ಸ್ ಅನ್ಕೋರಿ, ಈಸ್ ಈಕ್ವಲ್ ಡಿವೈಡೆಡ್ ಬೈ 20 ಸೆಕೆಂಡ್ನಾಗ ಕವರ್ ಮಾಡತ್ತದ. ಕ್ರಾಸಸ್ ಟನಲ್ ಅಂತ ಹೇಳ್ಯಾರ. ಸೊ 20 ಸೆಕೆಂಡ್ ಅಂದ್ಕೊಂಡ್ರೆ ಸ್ಪೀಡ್ ಎಷ್ಟೈತಿ? 60 × 5/18 ಮಾಡಿರಿ. ಸೊ 6 10 6 3 18. ಸೊ ಅವಾಗ ಏನಾಗುತ್ತೆ? 150 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 20 ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 3 ಆಗುತ್ತೆ. ಇದನ್ನ ಈಚೆ ಕಡೆ ಹೋಗ್ರಿ, ಇದನ್ನ ಈಚೆ ಕಡೆ ತೊಗೊಂಬರ್ರಿ. 450 ಪ್ಲಸ್ 3x ಈಸ್ ಈಕ್ವಲ್ ಟು 1000 ಅಂತ ಆಗುತ್ತೆ. ಸೊ 3x ಈಸ್ ಈಕ್ವಲ್ ಟು 550 ಅಂತ ಆಗುತ್ತೆ. ಇನ್ನು ಈಚೆ ಕಡೆ ತೊಗೊಂಡು ಸೊ ಎಕ್ಸ್ ಈಕ್ವಲ್ ಟು 3 1 3 2 ಉಳಿತೈತಿ. ಇಲ್ಲಿ 3 8 24 1 ಉಳಿತೈತಿ. 3 3 9 183.33 ಮೀಟ್ರ್ ಬರುತ್ತೆ. ಟನಲ್ನ ಉದ್ದ 183.33 ಆನ್ಸರ್ ಬರುತ್ತೆ. 11ನೇ ಕ್ವಶನ್. A 200 meter long train is running at 50 km/h. How much time will it take to cross a person running at 5 km/h in the same direction? ಸಿಮಿಲರ್ ಡೈರೆಕ್ಷನ್ದಾಗ ಒಬ್ಬ ಪರ್ಸನ್ ಬರಾಕತ್ತಾನ. 200 ಮೀಟ್ರ್ ಲಾಂಗ್ ಟ್ರೈನ್ ಐತಿ, ಅದು 200 ಮೀಟ್ರ್ ಲಾಂಗ್ ಟ್ರೈನ್ ಐತಿ. ಟೈಮ್ ಕೇಳತ್ತಾರ, ಆ ಪರ್ಸನ್ನ ಕ್ರಾಸ್ ಮಾಡಾಕ ಟೈಮ್ ಕೇಳತ್ತಾರ. ಇದಕ್ಕೆ ನಾವು ರಿಲೇಟಿವ್ ಸ್ಪೀಡ್ ಅಂತ ಹೇಳ್ತೀವಿ. ರಿಲೇಟಿವ್ ಸ್ಪೀಡ್. ಅವ ಸಿಮಿಲರ್ ಡೈರೆಕ್ಷನ್ದಾಗ ಬರಾಕತ್ತಾನಂದ್ರೆ how much time will it take the person to cross a running at 5 km/h in the same direction? ಅಂದ್ರೆ ಅವನು ಹಿಂಗೆ ಹೊಂಟಾನ, ಟ್ರೈನು ಹಿಂಗೆ ಹೊಂಟೈತಿ. ಟ್ರೈನ್ ಅದು 50 ಕಿಲೋಮೀಟ್ರ್ ಇದ್ದರೆ 55 ಇದ್ರೆ ಎಷ್ಟಾಗುತ್ತೆ? ಅದು 45 km/h ಆಗುತ್ತೆ. ಯಾಕಂದರೆ ಸೇಮ್ ಡೈರೆಕ್ಷನಾಗ ಹೊಂಟ್ರೆ, ಅಪೋಸಿಟ್ನಾಗ ಬರ್ತಿದ್ರೆ ಆ್ಯಡ್ ಮಾಡ್ಬೇಕು. ಸೊ 45 ಅಂದರೆ 5/18 ಮಾಡಿರಿ. 9 2 9 5 25/2 ಆಗುತ್ತೆ. ಇದು ಮೀಟರ್ ಪರ್ ಸೆಕೆಂಡ್ ಅಂತ ರಿಲೇಟಿವ್ ಸ್ಪೀಡ್. 200 ಮೀಟ್ರ್ ಐತಿ ಉದ್ದ, ಡಿವೈಡೆಡ್ ಬೈ ಇದು ಡಿಸ್ಟೆನ್ಸ್, ಡಿವೈಡೆಡ್ ಬೈ ಏನು ಮಾಡತ್ತೀವಿ? ಸ್ಪೀಡ್ ಮಾಡತ್ತೀವಿ. ಈಸ್ ಈಕ್ವಲ್ ಟು ಟೈಮ್ ಬರುತ್ತೆ ಅವಾಗ 25/2. 25 1 25 8. ಸೊ ಟೈಮ್ ಎಷ್ಟು? ಈಸ್ ಈಕ್ವಲ್ ಟು 16 ಸೆಕೆಂಡ್ಸ್ ಅಂತ ಆಗುತ್ತೆ. 16 ಸೆಕೆಂಡ್ ಟೈಮ್ ತೊಗೊಳುತ್ತೆ ಅದು. 16 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ 12ನೇ ಕ್ವಶನ್. A 100 meter long train is moving at 60 km/h. 60 km/hನಾಗ ಹೊಂಟದ. 100 ಮೀಟ್ರ್ ಉದ್ದದ ರೈಲು. ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ಲಿ ಪಾಸ್ ಅನದರ್ ಟ್ರೈನ್ 150 ಮೀಟರ್ ಲಾಂಗ್ ಮೂವಿಂಗ್ ಎಟ್ 50 km ಇನ್ ದ ಸೇಮ್ ಡೈರೆಕ್ಷನ್? ಸೇಮ್ ಡೈರೆಕ್ಷನಾಗ ಬರಾಕ್ತವೆ, ಸೇಮ್ ಡೈರೆಕ್ಷನಾಗ ಹೊಂಟವು. ಸೊ ಇದು 60 km/h ಐತಿ, ಅದು 54 km/h ಐತಿ. ಸೊ ರಿಲೇಟಿವ್ ಸೇಮ್ ಡೈರೆಕ್ಷನಾಗ ಹೊಂಟಿದ್ರೆ ರಿಲೇಟಿವ್ ಸ್ಪೀಡ್ ಏನಾಗ್ತೈತಿ? 6 km/h ಆಗುತ್ತೆ. ಆಯಿತಾ? ಇನ್ನು 100 ಮೀಟ್ರ್ ಲಾಂಗ್ ಇದು ಐತಿ. ನೆಕ್ಸ್ಟ್ ಇನ್ನೊಂದು ಎಷ್ಟೈತಿ? 150 ಮೀಟ್ರ್ ಐತಿ. ಸೊ ಟೋಟಲಾಗಿ ಎಷ್ಟಾಯ್ತು? 250 ಮೀಟ್ರ್ ಆಯ್ತು. ಅದು ಏನು ಕೇಳಿದ್ರು? ಟೈಮ್ ಈಸ್ ಈಕ್ವಲ್ ಟು D/S. ಡಿ ಅಂದ್ರೆ ಡಿಸ್ಟೆನ್ಸ್, ಎಸ್ ಅಂದ್ರೆ ಸ್ಪೀಡ್. 250 ಡಿವೈಡೆಡ್ ಬೈ 6 km ಇಂಟು 5/18 ಮಾಡಿರಿ. 6 1 6 3 18 ಆಗುತ್ತೆ. 5 1 5 50 ಆಗುತ್ತೆ. 53 150 ಆಗುತ್ತೆ. 150 ಸೆಕೆಂಡ್ ತೊಗೋತೈತೆ. ಟಿ ಈಸ್ ಈಕ್ವಲ್ ಟು 150 ಸೆಕೆಂಡ್ ತೊಗೋತೈತಿ. ಆನ್ಸರ್ ಬಿ 150 ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 13ನೇ ಕ್ವಶನ್. 2 trains ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. 2 ರೈಲುಗಳು ಸಿಮಿಲರ್ ಡೈರೆಕ್ಷನ್ದಾಗ ಬರಾಕತ್ತವು. ಒಂದ್ರದ್ದು 45 km/h ಐತಿ, ಇನ್ನೊಂದು 40 km/h ಐತಿ. ಇಫ್ ದ ಫಾಸ್ಟರ್ ಟ್ರೈನ್ ಕ್ರಾಸಸ್ ದ ಸ್ಲೋವರ್ ಟ್ರೈನ್ ಇನ್ 54 seconds, ವಾಟ್ ಈಸ್ ದ ಲೆಂತ್ ಆಫ್ ದ ಫಾಸ್ಟರ್ ಟ್ರೈನ್ ಅಂತ ಹೇಳ್ಯಾರ. ಅಸ್ಯೂಮ್ ಸ್ಲೋವರ್ ಟ್ರೈನ್ ಆ್ಯಸ್ ಅ ಪಾಯಿಂಟ್. ಅಂದರೆ ಸ್ಲೋವರ್ ಟ್ರೈನ್ ಐತಲ್ಲ ಪಾಯಿಂಟ್ ಅಂತ ತಿಳ್ಕೊಬೇಕು ಅಂತ ಹೇಳ್ಯಾರ. ಸ್ಲೋ ಬರೋದೈತಲ್ಲ. ಸೊ ಒಂದು 45 km ಐತಿ, ಇನ್ನೊಂದು 40 km/h ಐತಿ. ಸೇಮ್ ಡೈರೆಕ್ಷನ್ ಅಂದ್ರೆ ರಿಲೇಟಿವ್ ಸ್ಪೀಡ್ ಎಷ್ಟಾಗೈತಿ? 5 km/h ಐತಿ. ಆಯಿತಾ? ನಮಗೇನು ಹೇಳ್ಯಾರ ಅವರು?
ಅಸ್ಯೂಮ್ ದ ಸ್ಲೋವರ್ ಲೆಂತ್ ಆಸ್ ಅ ಪಾಯಿಂಟ್ ಅಂದ್ರೆ 0 ಅಂತ ಹೇಳಿದಂಗೆ. ಸೊ ಡಿಸ್ಟೆನ್ಸ್ ಏನಾಕೈತಿ, ಲಾಂಗರ್ ಟ್ರೈನ್ ಇದು ಒಂದೇ ಡಿಸ್ಟೆನ್ಸ್ ಆಕೈತಿ ನನಗೆ. ಸೊ ಡಿಸ್ಟೆನ್ಸ್ ಎಷ್ಟಂದ್ರೆ ಎಕ್ಸ್ ಅನ್ಕೊಂಬಿಡೋಣ, ನಮ್ಗೆ ಅದು ಗೊತ್ತಿಲ್ಲ. ಲಾಂಗರ್ ಟ್ರೈನ್ ಡಿಸ್ಟೆನ್ಸ್ ಯಾಕಂದರೆ ಸ್ಲೋವರ್ ಟ್ರೈನಿಂದು 0 ಅಂತ ಹೇಳ್ಯಾರ. ಸೊ ನಮ್ಗೆ ಆಲ್ರೆಡಿ ರಿಲೇಟಿವ್ ಸ್ಪೀಡ್ ಗೊತ್ತೈತಿ. ಟೈಮ್ ಈಸ್ ಈಕ್ವಲ್ ಟು 54 ಸೆಕೆಂಡ್ ಕೊಟ್ಟಾರ. ಇನ್ನು ಓನ್ಲಿ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟೈತಿ, 5 km/h ಐತಿ, ಅದು 5/18 ಆಗುತ್ತೆ, ಇಂಟು 54 ಮಾಡಿರಿ. ಇದು ಟೈಮ್ ಐತಿ. 18 ಒಂದಲೇ 18 ಮೂರಲೇ 54, 5 ಐದಲೇ 25, 25 ಮೂರಲೇ 75 ಬರುತ್ತೆ. ಇದು ಡಿ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 75 ಮೀಟರ್. ಎಕ್ಸ್ ಈಸ್ ಈಕ್ವಲ್ ಟು 75 ಮೀಟರ್ ಅಂದ್ಕೊತೀನಿ. ಯಾಕಂದ್ರೆ ನಮಗೆ ಲಾಂಗರ್ ಅಂದ್ರೆ ಫಾಸ್ಟರ್ ಟ್ರೈನಿಂದ ಅಷ್ಟೇ ಕೇಳ್ಯಾರ. ಸ್ಲೋವರ್ ಟ್ರೈನ್ ಏನು ಹೇಳ್ಯಾರ ಅವರು, ಪಾಯಿಂಟ್ ಅಂದರೆ 0 ಅಂದ್ಕೊಂಡ್ಬಿಡ್ತೀನಿ. ಇರಲಿಲ್ಲ ಅಂದ್ರೆ ನಾನು ಏನು ಮಾಡ್ತಿದ್ದೆ, ಇದನ್ನು ಎಕ್ಸ್ ಪ್ಲಸ್ ಸಮ್ ಡಿಸ್ಟೆನ್ಸ್ ಅಂದ್ಕೊತಿದ್ದೆ. ಸೊ ಆನ್ಸರ್ ಎಷ್ಟಾಗುತ್ತೆ, 75 ಮೀಟರ್ ಆಗುತ್ತೆ. ನಾವು ರಿಲೇಟಿವ್ ಸ್ಪೀಡ್ ಕಂಡುಹಿಡಿಬೇಕು. ರಿಲೇಟಿವ್ ಸ್ಪೀಡ್ ಅಂದ್ರೆ ಯಾವ ಡೈರೆಕ್ಷನ್ನಾಗ ಹೊಂಟಿರ್ತಾವಲ್ಲ ಅದನ್ನು ನೋಡ್ಕೋಬೇಕು. 15ನೇ ಕ್ವಶನ್ ಸಾಲ್ವ್ ಮಾಡೋಣ ಅಂತ, ಆಮೇಲೆ ಬೋಟ್ ಆ್ಯಂಡ್ ಸ್ಟ್ರೀಮಿಗೆ ಹೋಗೋಣ. 14ನೇ ಕ್ವಶನ್. A train 110 meter long is running at 60 km/h. It passes another train moving in the same direction in 20 seconds. What is the speed of the second train if its length is 90 meters ಅಂತ ಹೇಳೋರು. ಒಂದು 60 km/h ಐತಿ, ಇನ್ನೊಂದ್ರದ್ದು ಸ್ಪೀಡ್ ಕೇಳ್ಯಾರ ಅವರು. ಸ್ಪೀಡ್ ನಮಗೆ ಗೊತ್ತಿಲ್ಲ. ಒಂದು ಏನೈತಿ, ಅನದರ್ ಟ್ರೈನ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳ್ಯಾರ. ಸೊ 60 km/h ಇತ್ತಂದ್ರೆ ಇಲ್ಲಿ ಆಪ್ಷನ್ದಾಗ ಎಲ್ಲ ಸಣ್ಣ ಅದಾವೆ. ಸೊ ಅದು ಲೆಸ್ ಇರಬೇಕು. ಸೊ ಮೈನಸ್ ಮಾಡ್ಕೊಂಬಿಡೋಣ ರಿಲೇಟಿವ್ ಸ್ಪೀಡ್. ಅವಾಗ ಏನಾಗುತ್ತೆ, 60 - x km/h ಅಂತ ಆಗುತ್ತೆ. ಇದು ರಿಲೇಟಿವ್ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ, 110 ಮೀಟ್ರ್ ಐತಿ, ಪ್ಲಸ್ 90 ಮೀಟ್ರ್ ಐತಿ, ಅಂದರೆ 200 ಮೀಟ್ರ್ ಐತಿ ಇದು ಡಿಸ್ಟೆನ್ಸ್. ನಮಗೇನು ಕೊಟ್ರೆ ಟೈಮ್ ಎಷ್ಟು ಕೊಟ್ರೆ 20 ಸೆಕೆಂಡ್ಸ್ ಅಂತ ಕೊಟ್ರೆ, 20 ಸೆಕೆಂಡ್ಸ್ ಇರಲಿ. ಸೊ ಅವಾಗ ಏನಾಕೈತಿ, ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 110 + 90 ಆಗುತ್ತೆ, ಈಸ್ ಈಕ್ವಲ್ ಟು 200. ಟೈಮ್ ಈಸ್ ಈಕ್ವಲ್ ಟು 20 ಸೆಕೆಂಡ್ಸ್ ಅಂತ ಕೊಟ್ರು, 20 ಸೆಕೆಂಡ್ಸ್. ಸೊ ಅವಾಗ ಏನಾಗುತ್ತೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ನಮಗೆ ಗೊತ್ತೈತಿ. ಡಿಸ್ಟೆನ್ಸ್ ಎಷ್ಟೈತಿ, 200 ಐತಿ. ಸ್ಪೀಡ್ ಎಷ್ಟೈತಿ, 60 ಐತಿ, ಇಂಟು km/h ಐತಿ. ಇದನ್ನು ನಾವು ಮೀಟರ್/ಸೆಕೆಂಡಿಗೆ ಮಾಡಿದಾಗ 5/18 ಅಂತ ಆಗುತ್ತೆ. ಟೈಮ್ ಎಷ್ಟೈತಿ, 20 ಸೆಕೆಂಡ್ ಐತಿ. 60 km/h ಅಲ್ಲ, 1 ನಿಮಿಷ, 60 - x ಐತೆ, 5/18 ಆಗುತ್ತೆ. ಅವಾಗ ನೋಡಿದಾಗ 20 ಒಂದಲೇ 20 10 200ಕ್ಕೆ ಹೋಗಿಬಿಡ್ತೈತಿ. 5 ಒಂದಲೇ 5 2 18 ಇದು ಚಿಚ್ಚ ಕಡೆ ಬರುತ್ತೆ. 18 2 36 ಈಸ್ ಈಕ್ವಲ್ ಟು 60 - x ಅಂತ ಬರುತ್ತೆ. ಸೊ ಎಕ್ಸ್ 6ನ ಈ ಕಡೆ ತೊಗೊಂಬಂದಾಗ x ಈಕ್ವಲ್ ಟು 60 - 36 ಆಗುತ್ತೆ. x ಈಸ್ ಈಕ್ವಲ್ ಟು 24 km/h ಆಗುತ್ತೆ. x 24 km/h ಆಗುತ್ತೆ. ಆನ್ಸರ್ 24 km/h ಆಗುತ್ತೆ. ಅದೇನಾದರೂ ರಿಲೇಟಿವ್ ಸ್ಪೀಡ್ ಕೇಳಿದ್ರೆ ಅಂದ್ರೆ 60 - 24 36 ಡೈರೆಕ್ಟ್ ಬಂದುಬಿಡ್ಬೋದು. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಈಸಿ ಪ್ರಾಬ್ಲಮ್ಸ್ ಇವೆಲ್ಲ. 15ನೇ ಕ್ವಶನ್ ನೋಡೋಣ. ಅ ಟ್ರೈನ್ ಈಸ್ ಟ್ರಾವೆಲಿಂಗ್ ಎಟ್ 40 km/h. ಒಂದು ಟ್ರೈನ್ 40 km ವೇಗದಲ್ಲಿ ಚಲಿಸಾಕತ್ತೈತಿ. ಟ್ರೈನ್ ಬಿ ಈಸ್ ಟ್ರಾವೆಲಿಂಗ್ ಎಟ್ 60 km/h ಇನ್ ದ ಸೇಮ್ ಡೈರೆಕ್ಷನ್. ಇಫ್ ಟ್ರೈನ್ ಬಿ ಪಾಸಸ್ ಅ ಮ್ಯಾನ್ ಸಿಟ್ಟಿಂಗ್ ಇನ್ ಎ ಟ್ರೈನ್ 18 seconds, ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಬಿ ಅಂತ ಹೇಳ್ಯಾರ. ಸೊ ಇವಾಗ ಏನು ಹೇಳ್ತಾರೆ, ಒಂದು ಟ್ರೈನ್ 40 km/h ಹೊಂಟೈತಿ, ಇನ್ನೊಂದು 60 km/h ಹೊಂಟೈತಿ. ಈ ಟ್ರೈನ್ ಎ ಒಳಗಿರ್ತ ಮನುಷ್ಯನ 18 ಸೆಕೆಂಡ್ನಾಗ ಪಾಸ್ ಮಾಡಾಕತ್ತಂದ್ರೆ, ಹಂಗಿದ್ರೆ ಲೆಂತ್ ಆಫ್ ದ ಟ್ರೈನ್ ಬಿ ಏನಂತ ಕೇಳ್ಯಾರ. ಸೊ ಟ್ರೈನ್ ಮನುಷ್ಯ ಅದಾನಂತಂದ್ರೆ, ಸೊ ಅದನ್ನು 0 ಅಂದ್ಕೊಂಬಿಡು ನಾವು. ಟೋಟಲ್ ರಿಲೇಟಿವ್ ಸ್ಪೀಡ್ ಏನಾಕತಿ, ಸಿಮಿಲರ್ ಡೈರೆಕ್ಷನ್ದಾಗ ಇರೋದ್ರಿಂದ 20 km/h ಆಗುತ್ತೆ. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟೈತಿ, 20 km/h ಅಂದ್ರೆ 5/18 ಆಗುತ್ತೆ. ಟೈಮ್ ಎಷ್ಟೈತಿ, 18 ಸೆಕೆಂಡ್ಸ್ ಐತಿ. 18 ಒಂದಲೇ 25 100 ಮೀಟ್ರ್ ಆಗುತ್ತೆ. 100 ಮೀಟ್ರ್ ಇರುತ್ತೆ. ನೆಕ್ಸ್ಟ್ 16ನೇ ಕ್ವಶನ್. ಇಲ್ಲಾಂದ್ರೆ ನಾವು ರಿಲೇಟಿವ್ ರೇಷಿಯೋಯಿಂದ ಮಾಡೋದಾದ್ರೆ, ಇದು 46, ಇದು 40 ಐತಿ, ಇದು 60 ಐತಿ ಅನ್ಕೋರಿ. ಸೊ 2 2 2 3 ಆಗುತ್ತೆ. ಇದೇನಾಗುತ್ತೆ, ಇದು ಸ್ಪೀಡ್ ಆಗ್ತಿದ್ದು. ಟೈಮ್ ಏನಾಗುತ್ತೆ, 3:2 ಐತಿ. 3:2 ಐತಿ. ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 1 ಈಸ್ ಈಕ್ವಲ್ ಟು 18 ಅಂತ ಆಗುತ್ತೆ. ಸೊ 18 3 54, 18 2 36 ಆಕೈತಿ. ಇದು ಆನ್ಸರ್ ಬರುತ್ತಾನ? ಇಲ್ಲ, ಇದು ಆನ್ಸರ್ ಬರೋಂಗಿಲ್ಲ. ಇದೇನೋ ಡಿಫ್ರೆಂಟ್ ಮೆಥಡ್. ಸೊ ಇದೇ ಮೆಥಡ್ನೇ ಮಾಡಿದರೆ ಈಸಿ ಆಗುತ್ತೆ
ಕಾನ್ಸೆಪ್ಟ್ ವೈಸ್ ಮಾಡಿದ್ರೆ ಇದು ಈಸಿ ಆಗುತ್ತೆ. ಡಿ ಈಸ್ ಈಕ್ವಲ್ ಟು 100 ಮೀಟ್ರ್ ಬರುತ್ತೆ. 16ನೇ ಕ್ವಶನ್. ಇದೊಂದು ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡಿ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮಿಗೆ ಹೋಗೋಣ. ಅಲ್ಲೊಂದಿಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 2 trains of a length 180 meters and 220 meters are moving in opposite direction. ಹಾಂ, ಕರೆಕ್ಟ್. ಅಪೋಸಿಟ್ ಡೈರೆಕ್ಷನ್ದಾಗ ಮೂವ್ ಆಗತ್ತೆ ಅನ್ಕೋರಿ. ಒಂದು 60 km/h, ಒಂದು 48 km/h. ಹೌ ಲಾಂಗ್ ವಿಲ್ ದಿ ಟೇಕ್ ಟು ಕ್ರಾಸ್ ಇದ್ದಾರೆ ಅಂತ ಕೇಳ್ಯಾರ. ಇಬ್ಬರೂ ಕ್ರಾಸ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋತದೆ ಅಂತ ಕೇಳ್ಯಾರ ನಮಗೆ. ಸೊ 2 trains ಲೆಂತ್ ಎಷ್ಟೈತಿ? 180 ಮೀಟ್ರ್ ಐತಿ, 220 ಮೀಟ್ರ್ ಐತಿ. ಅಂದ್ರೆ 400 ಮೀಟ್ರ್ ಲೆಂತ್ ಐತಿ ಇವ್ರದ್ದು. ಇದು ಡಿಸ್ಟೆನ್ಸ್ ಅನ್ಕೋರಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ನಮಗೆ ಗೊತ್ತಿರಲಿ, ನಮ್ಗೆ ಟೈಮ್ ಕೇಳ್ಯಾರ ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟೈತಿ? 400 ಐತಿ. ಸ್ಪೀಡ್ ಏನೈತಿ? ಫಸ್ಟಿಗೆ ಇದು 60 km/h ಹೊಂಟೈತಿ, ಇದು 48 km/h ಹಿಂಗೆ ಬರತ್ತೈತಿ ಅಪೋಸಿಟ್ ಡೈರೆಕ್ಷನ್ದಾಗ. ಸೊ ಹಂಗಿದ್ರೆ ಏನಾಗುತ್ತೆ? ಸ್ಪೀಡ್ ಆ್ಯಡ್ ಆಗುತ್ತೆ. ಟೋಟಲಾಗಿ ಎಷ್ಟಾಗುತ್ತೆ? 108 km/h ಆಗುತ್ತೆ. ಇದನ್ನು 5/18 ಮಾಡಿರಿ. 5 ಒಂದಲೇ 5 8ಲೇ ಇದು ಹೋಗುತ್ತೆ, 18 ಒಂದಲೇ 18 6ಲೇ ಹೋಗುತ್ತೆ. ಟೋಟಲಾಗಿ ಎಷ್ಟಾಗುತ್ತೆ? 80/6 ಅಂತ ಆಗುತ್ತೆ. ಇದು ನಿಯರ್ಲಿ ಏನು ಬರಿಬೋದು ಅಂತಂದ್ರೆ ನಾವು 6 ಒಂದಲೇ 2 ಉಳಿತು, 6 3ಲೇ 18 13.33 ಸೆಕೆಂಡ್ ಅಂತ ಬರಿಬೋದು. ಆನ್ಸರ್ 13.33 ಸೆಕೆಂಡ್ ಆಗಿರುತ್ತೆ. 16ನೇ ಕ್ವಶನ್. ಸೊ ಇದಾಗಿತ್ತು ಟ್ರೈನ್ ಮತ್ತು ಇದು ಪೊಲೀಸ್ ಮತ್ತು ಕಳ್ಳನ ಒಂದು 2 ಪ್ರಾಬ್ಲಮ್ ಅಂತ ಅದನ್ನೂ ಒಂದು ನೋಡ್ಕೊಳ್ಳೋಣ. ಅದಾದಮೇಲೆ ಬೋಟ್ ಮತ್ತು ಸ್ಟ್ರೀಮಿಗೆ ಹೋಗೋಣ ಅಂತ. ಸೊ ಇಲ್ಲೊಂದು ಪೊಲೀಸ್ ಮತ್ತು ತೀಫ್ದು ಪ್ರಾಬ್ಲಮ್ ಐತಿ. ಮೊದಲು ಕಾನ್ಸೆಪ್ಟ್ ಹೇಳಿಬಿಡ್ತೀನಿ ಅಂತ. ಮೊದಲು ಏನಾಗುತ್ತೆ ಅಂದ್ರೆ, ಪೊಲೀಸ್ ಮತ್ತು ತೀಫ್ ಪ್ರಾಬ್ಲಮ್ ಒಳಗೆ ಯಾವುದೋ ತೀಫ್ ಏನೋ ತುಳು ಮಾಡ್ಕೊಂಡು ಅವ ಟ್ರಾವೆಲ್ ಮಾಡ್ತಿರ್ತಾನೆ. ಇದು ತೀಫ್ ಅನ್ಕೋರಿ. ಪೊಲೀಸ್ ಏನು ಮಾಡ್ತಾನೆ, ಅವ್ನಿಗೆ ಎಷ್ಟು ಟೈಮ್ ಆದಮೇಲೆ ಗೊತ್ತಾಗುತ್ತೆ ಅಥವಾ ಎಷ್ಟು ಡಿಸ್ಟೆನ್ಸ್ ಗ್ಯಾಪ್ ಇರುತ್ತೆ, ಆಮೇಲೆ ಅವ ಏನು ಮಾಡ್ತಾನೆ, ಅವನ್ನ ಚೇಸ್ ಮಾಡೋಕ್ಕೆ ನೋಡ್ತಾನೆ. ಸೊ ಇದೇನಾಗುತ್ತೆ? ರಿಲೇಟಿವ್ ಸ್ಪೀಡ್ ಬರುತ್ತೆ ಇಲ್ಲಿ, ಆಯಿತಾ? ಸೊ ಇದು ಡಿಸ್ಟೆನ್ಸ್ ಇರುತ್ತೆ. ಅವ್ನು ಚೇಸ್ ಮಾಡೋಕ್ಕೆ ಎಷ್ಟು ಡಿಸ್ಟೆನ್ಸ್ ಅಥವಾ ಏನು ಟೈಮ್ ಅಂತ ಕೇಳ್ತಾರೆ, ಅದನ್ನು ಈಗ ಪ್ರಾಬ್ಲಮಿಂದ ಸಾಲ್ವ್ ಮಾಡೋಣ. ಮೊದಲಿಗೆ ಏನು ಹೇಳ್ತಾರೆ ಅವರು? ಅ ಪೊಲೀಸ್ ಆಫೀಸರ್ ಚೇಜಿಂಗ್ ಅ ಥೀಫ್ ಫೈನ್ಸ್ ದಟ್ ದ ರೇಷಿಯೋ ಆಫ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪೊಲೀಸ್ಮೆನ್ ಟು ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಥೀಫ್ ಈಸ್ 7:6. ಅಂದರೆ ಕಳ್ಳನನ್ನು ಬೆನ್ನಟ್ಟುತ್ತಿರುವ ಒಬ್ಬ ಪೊಲೀಸ್ ಅಧಿಕಾರಿಯು ಪೊಲೀಸ್ ಕ್ರಮಿಸಿದ ದೂರ ಮತ್ತು ಕಳ್ಳ ಕ್ರಮಿಸಿದ ದೂರ 7.6 ಐತಿ. ಅಂದರೆ ಡಿಸ್ಟೆನ್ಸ್ ಎಷ್ಟೈತಿ? 7:6 ಐತಿ. ಹಾಗಿದ್ದರೆ ಆಮೇಲೆ ಸ್ಪೀಡ್ ಡಿಸ್ಟೆನ್ಸ್ ಎಷ್ಟೈತಿ? ಡಿಫ್ರೆನ್ಸ್ ಇನ್ ದೇರ್ ಸ್ಪೀಡ್ಸ್ ಈಸ್ 2 km/h. ಅಂದರೆ ಅವರಿಬ್ಬರ ಮಧ್ಯೆ 2 km/h ಡಿಸ್ಟೆನ್ಸ್ ಇದು ಸ್ಪೀಡ್ ಇದು ಡಿಫ್ರೆನ್ಸ್ ಐತಿ. ಸ್ಪೀಡ್ ಆಫ್ ದ ಪೊಲೀಸ್ಮನ್ ಏನು ಅಂತ ಕೇಳೋರು. ಇದು ಪೊಲೀಸ್ಮನ, ಇದು ಕಳ್ಳ ಅನ್ಕೋರಿ, ಥೀಫ್. ಸೊ ನಿಮಗೆ ಗೊತ್ತಿರಲಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಐತಿ. ಅಂದರೆ ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಸ್, ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಕರೆಕ್ಟಾ? ಇಲ್ಲಿ ಏನಾಗತ್ತೈತಿ? ಟಿ ಸೇಮ್ ಐತಿ. ಇಬ್ಬರು ಆವಾಗ ಸ್ಟಾರ್ಟ್ ಮಾಡ್ಯಾರ. ಅವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾಗುತ್ತೆ? ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಗುತ್ತೆ, ಅಥವಾ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಅಂತಂದ್ರೆ 7:6 ಆಗಿಬಿಡ್ತದೆ ಸ್ಪೀಡ್ ರೇಷಿಯೋ. ಅವಾಗ ಇವು ಇಬ್ಬರ ಮಧ್ಯೆ ಏನೈತಿ? ಡಿಫ್ರೆನ್ಸು 1 ಐತಿ. 1 ಯೂನಿಟ್ ಅಂದ್ರೆ ಅವ್ರು 2 km/h ಅಂತ ಕೊಟ್ಟರು. ಸೊ ಹಂಗಿದ್ರೆ ಇವನು ಸ್ಪೀಡ್ ಎಷ್ಟಾಗುತ್ತೆ? 14 ಆಗುತ್ತೆ. ಇವನು ಸ್ಪೀಡ್ ಎಷ್ಟಾಗುತ್ತೆ? 12 km/h ಆಗುತ್ತೆ. ಸೊ ಇದು 14 km/h, ಇದು 12 km/h. ಸ್ಪೀಡ್ ಆಫ್ ದ ಪೊಲೀಸ್ 14 km/h. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಥೀಫ್ ಮ್ಯಾಗ ಐತಿ, ಪೊಲೀಸ್ ಮತ್ತು ಥೀಫ್. ಇದನ್ನು ನೋಡೋದಾದ್ರೆ ಏನು ಹೇಳತ್ತಾರ ಅವರು? ದ ಪೊಲೀಸ್ ಆಫೀಸರ್ ಇದೇನೈತಿ? ಅ ಥೀಫ್ ಈಸ್ 500 ಮೀಟರ್ ಅಬೌವ್ ದ ಪೊಲೀಸ್ ಆಫೀಸರ್. ಇದು ಪೊಲೀಸ್ ಆಫೀಸರ್ ಅನ್ಕೋರಿ, ಇದು ಥೀಫ್ ಅನ್ಕೋರಿ. ಇದು ಡಿಸ್ಟೆನ್ಸ್ ಎಷ್ಟೈತಿ? 500 ಮೀಟ್ರ್ ಐತಿ. ದ ಪೊಲೀಸ್ ಆಫೀಸರ್ ಸ್ಟಾರ್ಟ್ ಚೇಸಿಂಗ್ ಏರ್ 30 km/h. ಇವ 30 km/h ಚೇಸ್ ಮಾಡ್ತಾನೆ. ಥೀಫ್ ಈಸ್ ಕಾಟ್ ಆಫ್ಟರ್ 15 ಮಿನಿಟ್ಸ್. ಅಂದ್ರೆ ಪೊಲೀಸ್ 15 ನಿಮಿಷ ಓಡ್ತಾನೆ ಅಂತೇಳಿ. 15 ನಿಮಿಷ ಅಂದರೆ ಎಷ್ಟಾಯ್ತು? 15/60 ಆಯ್ತು. 15 ನಿಮಿಷ ಆದಮೇಲೆ ಇವು ಸಿಗ್ತಾನಂತೇಳಿ. ಸೊ ಇವಾಗ 30 km ಇಂಟು 15 ನಿಮಿಷ ಓಡ್ತಾನೆ. ಎಷ್ಟು ಓಡಿರ್ತಾನೆ? 15 ಒಂದಲೇ 15 4 4 ಒಂದಲೇ 4 7 28 7.5 km ಓಡ್ತಾನೆ. ಇವ 7.5 km ಓಡಾಕತ್ತಾನಂತಂದ್ರೆ 500 ಮೀಟ್ರ್ ಅಹೆಡ್ ಆಫ್ ದ ಪೊಲೀಸ್ ಆಫೀಸರ್ ಅಂತ ಇರ್ತಾನೆ.
ಇವ ಟೋಟಲಾಗಿ 7500 ಮೀಟ್ರ್ ಓಡ್ಬೇಕು ಇವ ಪೊಲೀಸ್. ಕರೆಕ್ಟಾ? ಇವ ಎಷ್ಟು ಓಡ್ತಾನೆ? 500 ಮೀಟ್ರ್ ಕಮ್ಮಿ ಓಡ್ತಾನೆ. 7000 ಮೀಟ್ರ್ ಓಡ್ಬೇಕು ಇವ. ಸೊ ಇವ್ರದ್ದು ಡಿಸ್ಟೆನ್ಸದ್ದು ಏನಾಯ್ತು ರೇಷೋ? ಇವ 7500 ಓಡ್ಬೇಕು, ಇವ 7000 ಓಡ್ಬೇಕು. ಅಂದರೆ 75:70 ಆತಿದು. ಇದು ಡಿಸ್ಟೆನ್ಸ್. ಇದು ಡಿಸ್ಟೆನ್ಸ್ ಏನಾಯ್ತು? ಡಿಸ್ಟೆನ್ಸ್ ರೇಷಿಯೋ ಏನಾಯ್ತು? ಪೊಲೀಸಿದ್ದು ಮತ್ತು ತೀಫದ್ದು 75:70 ಆಯ್ತು. ಅಂದ್ರೆ 5:15 5:14 15:14 ಆಯ್ತು. ಟೈಮ್ ಸೇಮ್ ಐತಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತಂದ್ರೆ ಟೈಮ್ ಸಿಮಿಲರ್ ಐತಿ. ಇಬ್ಬರು 15 ನಿಮಿಷ ಓಡಾಕೋತಾರೆ. ಹಂಗೆ ಅಂದ್ರೆ ಅವಾಗ ಸ್ಟಾರ್ಟ್ ಮಾಡ್ರಿ ಅಂತೇಳಿ ಅದು ಓಡಾಕ. ಹಂಗಿದ್ದಾಗ ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಸ್ ಆಗುತ್ತೆ. ಅಂದ್ರೆ ಏನು ಡಿಸ್ಟೆನ್ಸದ ರೇಷಿಯೋ ಇರಲಿ ಅದು ಸ್ಪೀಡದ ರೇಷಿಯೋ ಆಗುತ್ತೆ. 15:14 ಆಗುತ್ತೆ. ಸೊ ಇಲ್ಲಿ 15 ಏನಂದ್ರೆ ಪೊಲೀಸಿದ್ದ 30 km/h ಅಂತ ಕೊಟ್ರೆ 30 km/h ಅಂದರೆ ಇಂಟು 2 ಆಗೈತಿ. ಇಲ್ಲಿ ಅಂದರೆ 28 km/h ಆಗುತ್ತೆ ಇಂಟು 2 ಮಾಡಿದ್ರೆ. ಸೊ ಆನ್ಸರ್ ಎಷ್ಟಾಗುತ್ತೆ? 28 km/h ಆಗುತ್ತೆ. ಆ್ಯಕ್ಚುಯಲ್ ಸ್ಪೀಡ್ ಆಫ್ ದ ಥೀಫ್ ಈಸ್ 28 km. ಇದು ಆನ್ಸರ್ ತಪ್ಪೈತಿ. 28 km/h ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 28 km/h. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದೇನು ಹೇಳ್ತಾರೆ ಅವರು? ಥೀಫ್ ಇಲ್ಲಿ ಪೊಲೀಸು ಮತ್ತು ಥೀಫ್ ಅನ್ಕೊಳ್ಳೋಣ. ಪೊಲೀಸ್ ಏನು ಮಾಡ್ತಾನೆ? 1 ಗಂಟೆಗೆ 1 PM ಏನು ಮಾಡ್ತಾನೆ? ಏನೋ ಒಂದು ತುಡುಗು ಮಾಡಿ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ 50 km/h. ಪೊಲೀಸ್ ಏನು ಮಾಡ್ತಾನೆ? 1:15 ಅರ್ಧ ತಾಸು ಆದಮೇಲೆ ಗೊತ್ತಾಗುತ್ತೆ ಕಳ್ಳ ಏನೋ ದುಡ್ಡು ಮಾಡ್ಕೊಂಡು ಹೋಗ್ಯಾನ ಅಂತೇಳಿ. ಸೊ ಅವ 70 km/h ಹೋಗ್ತಾನೆ. ಕರೆಕ್ಟಾ? ಇವ ಅರ್ಧ ತಾಸು ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಕವರ್ ಮಾಡ್ತಾನೆ ನೋಡಿರಿ. ಅರ್ಧ ತಾಸು ಅಂದ್ರೆ 1/2 ಅಂತಂದಂಗೆ 25 km ಡಿಸ್ಟೆನ್ಸನ್ನ ಅವ ಕವರ್ ಮಾಡ್ತಾನೆ ಈಗ ಅರ್ಧ ತಾಸಿಗೆ. ಅರ್ಧ ತಾಸು ಆದ್ಮೇಲೆ ಇವನು ಸ್ಟಾರ್ಟ್ ಮಾಡಿರ್ತಾನೆ, ಇವನು ಸ್ಟಾರ್ಟ್ ಮಾಡ್ತಾನೆ. ಅರ್ಧ ತಾಸಿಗೆ ಮುಂಚೆಗೆ 25 km ಡಿಸ್ಟೆನ್ಸ್ನ ಕವರ್ ಮಾಡಿರ್ತಾನೆ ಈಗ ಆಲ್ರೆಡಿ. ಸೊ ಇದು ಸ್ಪೀಡಿದ ರೇಷಿಯೋ ಇದ್ರೆ ಡಿಸ್ಟೆನ್ಸ್ ರೇಷಿಯೋ ಏನಾಗುತ್ತೆ? ಸ್ಪೀಡಿದ ರೇಷಿಯೋ ಎಷ್ಟೈತಿ ಇಲ್ಲಿ? 70:50 ಐತಿ. ಅಂದ್ರೆ 7:5 ಐತಿ. ಸೊ ಇಬ್ಬರು 1:15 ಸ್ಟಾರ್ಟ್ ಮಾಡಕತ್ತಾರ ಅಂತಂದ್ರೆ ಡಿಸ್ಟೆನ್ಸ್ ಎಷ್ಟಾಕೈತಿ? 7:5 ಆಗುತ್ತೆ. ಸೊ ಇಲ್ಲಿ 2 ಯೂನಿಟ್ ಅಂದ್ರೆ 25 km ಐತಿ. 1 ಯೂನಿಟ್ ಅಂದ್ರೆ 12.5 km ಆಗುತ್ತೆ. ಸೊ ಈ ಒಂದು 12.5 km ಇಂಟು 7 ಮಾಡಿರಿ. ಎಷ್ಟಾಗುತ್ತೆ? ಇದು 87.5 ಬರುತ್ತೆ. 7 ಇಲ್ಲಿ 35 7 2 14 ಅಲ್ಲ ಕರೆಕ್ಟ್ ಇಲ್ಲ. 7 ಇಲ್ಲಿ 35 7 2 14 ಒಂದು 17 87.5 ಬರುತ್ತೆ. ಇಂಟು 5 ಮಾಡಿದಾಗ 62.5 ಬರುತ್ತೆ. 12 ಇಲ್ಲಿ 65 ಇಲ್ಲಿ 25. ಅವ್ರೇನು ಕೇಳತ್ತಾರೆ ಅವರು? ಆ್ಯಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಅ ಥೀಫ್ ಕಾಟ್. ಅಂದ್ರೆ 62 ಪಾಯಿಂಟ್ ಆಲ್ರೆಡಿ ಅವ್ನು ಕವರ್ ಮಾಡ್ಯಾನ, ಇನ್ನು 25 km ಹೆಚ್ಚಿಗೆ ಕವರ್ ಮಾಡ್ಯಾನ. ಹಂಗಾರೆ ಅನ್ಕೋಬೋದು. ಇಲ್ಲ ಪೊಲೀಸ್ ಏನು ಕವರ್ ಮಾಡಿರ್ತಾನಲ್ಲ ಅದನ್ನೇ ಅನ್ಕೊಂಬಿಟ್ರಿ. 87.5 km. ಇವೆಲ್ಲ ಆನ್ಸರ್ ರಾಂಗ್ ಅದಾವೆ ಇಲ್ಲಿ. 87.5 km ಇರುತ್ತೆ ಡಿಸ್ಟೆನ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ನೆಕ್ಸ್ಟ್ ಡೈರೆಕ್ಟಾಗಿ ನಾವೇನು ಮಾಡೋಣ ಅಂತ? ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ಗೆ ಹೋಗೋಣ ಅಂತ. ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ ಒಳಗೆ ನೋಡಿರಿ ನೀವು, ಒಂದು ನೀರಿನ ಜೊತೆ ಇರುತ್ತೆ, ಒಂದು ನೀರಿನ ವಿರುದ್ಧವಾಗಿರುತ್ತೆ. ಟುವರ್ಡ್ಸ್ ದ ಸ್ಟ್ರೀಮ್ ಆ್ಯಂಡ್ ಅದು ಏನಂತಾರೆ? ಡೌನ್ ಸ್ಟ್ರೀಮು ಮತ್ತು ಅಪ್ ಸ್ಟ್ರೀಮ್ ಅಂತ ಹೇಳ್ತಾರೆ. ಇವಾಗ ನೀರು ಐತೆ ಅನ್ಕೋರಿ, ಅದ್ರಾಗ ಒಂದು ಬೋಟ್ ಐತೆ ಅನ್ಕೋರಿ. ಬೋಟ್ ಏನು ಮಾಡತ್ತೈತಿ? ನೀರಿನ ಜೊತೆ ಹೊಂಟಿದ್ರೆ, ಅಥವಾ ನಾವೇನು ಅನ್ಕೊಳ್ಳೋಣ ಬೋಟಿನ ಸ್ಪೀಡ್ x km/h ಅನ್ಕೊಳ್ಳೋಣ. x km/h ಅನ್ಕೊಳ್ಳೋಣ. ನೀರಿನ ಸ್ಪೀಡ್ ಅಂದ್ರೆ ಸ್ಟ್ರೀಮ್ y km/h ಅನ್ಕೊಳ್ಳೋಣ. ಸೊ ನೀರು ಅಥವಾ ನದಿ ಮತ್ತು ಬೋಟ್ ಒಂದೇ ಡೈರೆಕ್ಷನ್ದಾಗ ಹೊಂಟಿದ್ರೆ ಅದಕ್ಕೇನು ಹೇಳ್ತಾರೆ? ಡೌನ್ ಸ್ಟ್ರೀಮ್ ಅಂತ ಹೇಳ್ತಾರೆ. ಡೌನ್ ಸ್ಟ್ರೀಮ್ ಏನಾಗುತ್ತೆ? ಅವಾಗ ನದಿ ಒಳಗೆ ನೀವು ಬೋಟ್ ಇಟ್ಕೊಂಡು ನದಿ ಸ್ಪೀಡ್ನಾಗ ನದಿ ಜೊತೆನೇ ನೀವು ಹೊಂಟ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ? x + y km/h ಆಗುತ್ತೆ. ಇದಕ್ಕೆ ಡೌನ್ ಸ್ಟ್ರೀಮ್ ಅಂತಾರೆ. ಅಥವಾ ಅಪ್ ಸ್ಟ್ರೀಮ್ ಅಂದರೆ ನದಿ ಈ ಕಡೆ ಹೊಂಟಿತ್ತು ಅನ್ಕೋರಿ, ನದಿ ಈ ಕಡೆ ಹೊಂಟಿತ್ತು, ಬೋಟ್ ಈ ಕಡೆ ಹೊಂಟಿತ್ತು ಅನ್ಕೋರಿ, ಅದಕ್ಕೆ ಅಪ್ ಸ್ಟ್ರೀಮ್ ಅಂತಾರೆ. ಅವಾಗ ಏನಾಗುತ್ತೆ? ಬೋಟಿನ ಸ್ಪೀಡ್ ಜಾಸ್ತಿ ಇದ್ದು x ಈಸ್ ಗ್ರೇಟರ್ ದೆನ್ y, ಅಂದರೆ ಬೋಟಿನ ಸ್ಪೀಡ್ ಜಾಸ್ತಿ ಇದ್ದು ನದಿಯ ಸ್ಪೀಡ್ ಕಮ್ಮಿ ಇದ್ದರೆ x - y km/h ಆಗುತ್ತೆ. ಇಲ್ಲಾಂದ್ರೆ y - x km/h ಆಗುತ್ತೆ. ಇಲ್ಲ ಮುಂದೆ ಹೋಗೋದಿಲ್ಲ ಅದು.
ಅಲ್ಲೇ ಇದ್ಬಿಡ್ತು, ಬೋಟಿಂದ ಹಿಂದಕ್ಕೆ ಹೋಗ್ತದೆ, ಅಪ್ಸ್ಟ್ರೀಮ್ ಆಗಂಗಿಲ್ಲ. ಸೊ ಇದೊಂದು ಮೆಥಡ್ ಬರುತ್ತೆ. ಇದಾಯ್ತು. ಸೊ ಇದೇನಾಯಿತು, ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಆಯಿತು. ನಾವಿವಾಗ ನೆಕ್ಸ್ಟ್ ಏನಂದ್ರೆ ಈಗ ಡೌನ್ ಸ್ಟ್ರೀಮ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿವಿ, ಅಪ್ಸ್ಟ್ರೀಮ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಅಂತ ಕೊಟ್ಟಿವಿ. ಸೊ ಇವನ್ನ ಎರಡು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ಸ್ಟ್ರೀಮ್ ಈಸ್ ಈಕ್ವಲ್ ಟು 2x ಅಂತ ಆಗುತ್ತೆ. ಇದು ನೀನು ಕ್ಯಾನ್ಸಲ್ ಆಗಿಬಿಟ್ರೆ 2x ಅಂತ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಡಿ ಪ್ಲಸ್ ಯು ಅಂತ ಆಗುತ್ತೆ ಬೈ 2 ಅಂತ ಆಗುತ್ತೆ. ಸೊ ನಮಗೇನಾದರೂ ಬೋಟದ್ದು ಸ್ಪೀಡ್ ಬೇಕಾಗಿತ್ತಂದ್ರೆ, ಅವ್ರೇನಾದರೂ ಡೌನ್ ಸ್ಟ್ರೀಮ್ ಮತ್ತು ಅಪ್ಸ್ಟ್ರೀಮ್ ಕೊಟ್ಟಾಗ ನಮಗೆ ಬೋಟಿನ ಸ್ಪೀಡ್ ಬೇಕಾಗಿತ್ತಂದ್ರೆ ಡಿ ಪ್ಲಸ್ ಯು ಬೈ 2 ಅಂತ ತಿಳ್ಕೊಬೋದು. ನೆಕ್ಸ್ಟ್ ನಾವು ಹೇಳೋದು ಡೌನ್ ಸ್ಟ್ರೀಮ್ ಇದು ತೊಗೊಳ್ಳೋಣ. ನಮಗೇನಾದರೂ ಸ್ಟ್ರೀಮಿಂದ ಸ್ಪೀಡ್ ಬೇಕಾಗಿತ್ತಂದ್ರೆ ಡಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಆ್ಯಂಡ್ ಯು ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಐತಿ. ಇದನ್ನು ಸೈನ್ ಚೇಂಜ್ ಮಾಡಿರಿ ಅವಾಗ ಇದು ಹೋಗ್ಬಿಡ್ತಾವೆ. ಡಿ ಮೈನಸ್ ಯು ಈಸ್ ಈಕ್ವಲ್ ಟು ಏನಾಗುತ್ತದು 2y ಅಂತ ಬರುತ್ತೆ, y ಈಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ 2 ಅಂತ ಬರುತ್ತೆ. ಸೊ ನಮಗೇನಾದರೂ ಡಿಸ್ಟನ್ಸ್ ಅಥವಾ ಸ್ಪೀಡ್ ಆಫ್ ಸ್ಟ್ರೀಮ್ ಬೇಕಾಗಿತ್ತಂದ್ರೆ y ಈಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ 2 ಅಂತ ಬರ್ಕೋಬೇಕು, ಇಲ್ಲಾಂದರೆ ಎಕ್ಸ್ ಈಸ್ ಈಕ್ವಲ್ ಟು ಡಿ ಪ್ಲಸ್ ಯು ಬೈ 2 ಅಂತ ಬರ್ಕೋಬೇಕು. ಸೊ ಇದಿಷ್ಟು ನೆನ್ಪಿಟ್ರೆ ಮುಗ್ದೋದು. ಇಷ್ಟ ಫಾರ್ಮುಲಾ ಇದ್ದಾರೆ, ಮತ್ತೇನು ಫಾರ್ಮುಲಾಸ್ ಇಲ್ಲ. ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈಗ ಇದನ್ನೊಂದು ಕಾಪಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ರಿ, ಇದನ್ನೊಂದು ಏನಿದು ಪೇಪರ್ನ, ಇದು ಪೇಜ್ ಕಾಪಿ ಆಗಲಿಲ್ಲ, ನಾವು ಇಲ್ಲೇ ರೇಸ್ ಮಾಡಿ ಇಲ್ಲೇ ಬಂದುಬಿಡ್ತೀನಿ ಅಂತ. ಓಕೆ, ಸೊ ನಾವು ಅವಾಗ ಏನು ಹೇಳಿದ್ದೆ, ಎಕ್ಸ್ ಈಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ಅಪ್ ಸ್ಟ್ರೀಮ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ, ಆ್ಯಂಡ್ ಎಕ್ಸ್ಗೆ ಬೇಕಾಗಿತ್ತಂದ್ರೆ ಡಿ ಪ್ಲಸ್ ಯು ಬೈ 2 ಆ್ಯಂಡ್ ವೈ ಬೇಕಾಗಿತ್ತಂದ್ರೆ ಡಿ ಮೈನಸ್ ಯು ಬೈ 2 ಇದು ಇರಲಿ. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ, ಆ ಬೋಟ್ ಟ್ರಾವೆಲ್ಸ್ ಆಟ್ 10 km/h ಇನ್ ಸ್ಟಿಲ್ ವಾಟರ್, ಅಂದರೆ ಬೋಟಿನ ಸ್ಪೀಡ್ ಕೊಟ್ಟರು 10 km/h ಅಂತ ಹೇಳ್ಯಾರ. ಇಫ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಈಸ್ 4 km/h ಅಂದರೆ y ಈಸ್ ಈಕ್ವಲ್ ಟು, ಸೊ y ಈಸ್ ಈಕ್ವಲ್ ಟು ಎಷ್ಟೈತಿ, 4 km/h ಐತಿ. ಹಂಗಿದ್ರೆ ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಟ್ರಾವೆಲ್ 56 km ಡೌನ್ ಸ್ಟ್ರೀಮ್ ಅಂತ ಹೇಳ್ಯಾರ. ಸೊ ಡೌನ್ ಸ್ಟ್ರೀಮ್ ಅಂದರೆ ಅವಾಗಲೇ ಹೇಳಿದ್ದೆ ಎಕ್ಸ್ ಪ್ಲಸ್ ವೈ ಅಂತೇಳಿ, ಅವಾಗ ಎಷ್ಟಾಗುತ್ತದೆ 14 km/h ಆಗುತ್ತೆ. ಡೌನ್ ಸ್ಟ್ರೀಮ್ದು ಡಿಸ್ಟೆನ್ಸ್ ಏನು ಕೇಳ್ಯಾರ ಅವರು, ಕೊಟ್ಟಾರೇನು 56 km ಕೊಟ್ಟಾರ, ಸ್ಪೀಡ್ ಎಷ್ಟೈತಿ 14 km/h ಐತಿ. ಇದನ್ನ ಕ್ಯಾನ್ಸಲ್ ಮಾಡಿದಾಗ 4 hours ಬರುತ್ತೆ. ಸೊ ಆನ್ಸರ್ 4 hours ಆಗಿರುತ್ತೆ. ಇಷ್ಟ ಸಿಂಪಲ್ ಕ್ವಶನ್, ಆದರೆ ಒಂದು ಸ್ವಲ್ಪ ಟ್ವಿಸ್ಟೆಡ್ ಆಗಿ ಕೊಟ್ಟಿರ್ತಾರೆ ಅಷ್ಟೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ಇಲ್ಲೇನೈತಿ, ಅ ಬೋಟ್ ಕವರ್ಸ್ 30 km ಡೌನ್ ಸ್ಟ್ರೀಮ್ ಇನ್ಸ್ 2 hours, ಅಂದರೆ 30 km 2 hourನೇ ಕವರ್ ಮಾಡುತ್ತದೆ. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ ಅವಾಗ 15 km/h ಆಗುತ್ತೆ. ಆ್ಯಂಡ್ ಅಪ್ ಸ್ಟ್ರೀಮ್ಸ್ ಇನ್ 5 hours ಅಂತ 30 km ಅದ ಡಿಸ್ಟೆನ್ಸ್ 5 hours ಕವರ್ ಮಾಡ್ತಾರೆ. ಈಗ ಎಷ್ಟಾಯಿತು 6 km/h ಆಗುತ್ತೆ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳ್ಯಾರ ಅವ್ರು. ಬೋಟಿನ ಸ್ಪೀಡ್ ಅಂತೇಳಿ ಏನಂತ ಕೇಳ್ಯಾರ ಅವರು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಡಿ ಪ್ಲಸ್ ಯು ಬೈ 2 ಅಂತ ಆಗುತ್ತೆ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್, ಎಷ್ಟಾಗುತ್ತೋ 15 + 6 ಡಿವೈಡೆಡ್ ಬೈ 2 ಆಗುತ್ತೆ, 21 ಡಿವೈಡೆಡ್ ಬೈ 2 ಆಗುತ್ತೆ. ಅದೆಷ್ಟಾಗುತ್ತೆ 10.5 km/h ಆಗುತ್ತೆ. ಇದೇನಾಯ್ತು ಎಕ್ಸ್ ಆಯ್ತು. ಅಕಸ್ಮಾತ್ ವೈನ ಕೇಳಿದ್ರು ಅವರು, ಸೊ ನಾವಾಗ ಏನು ಮಾಡ್ತಿದ್ವಿ, ಸೊ y ಈಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ 2 ಅಂತ ತೊಗೊತಿದ್ವಿ. ಡಿ ಎಷ್ಟೈತಿ 15 ಐತಿ, ಡಿವೈಡೆಡ್ ಬೈ -6 ಆಗ್ತದೆ, ಡಿವೈಡೆಡ್ ಬೈ 2 11 ಡಿವೈಡೆಡ್ ಬೈ 2 ಹಾಕಿತ್ತು, ಅದು 5.5 ಹಾಕಿತ್ತು. ಸೊ ಆನ್ಸರ್ ಇಲ್ಲಿ 10.5 km ಐತಿ. ನೆಕ್ಸ್ಟ್ ಮೂರನೇ ಕ್ವಶನ್ ಬೋಟ್ ಆ್ಯಂಡ್ ಸ್ಟ್ರೀಮ್ ಮ್ಯಾಗ. ಅ ಬೋಟ್ ಟ್ರಾವೆಲ್ಸ್ 8 km ಅಪ್ ಸ್ಟ್ರೀಮ್ಸ್ ಇನ್ 4 hours. ಅಪ್ ಸ್ಟ್ರೀಮನ್ನು 8 km 4 hours ಕವರ್ ಮಾಡುತ್ತಂದ್ರೆ 2 km/h ಆಯ್ತು. ಅದೇ ರೀತಿಯಾಗಿ ಡೌನ್ ಸ್ಟ್ರೀಮನ್ನು 12 km 3 ತಾಸನ್ನ ಕವರ್ ಮಾಡುತ್ತೆ. ಎಷ್ಟಾಯ್ತು 4 km/h ಆಯ್ತು. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂತ ಕೇಳ್ಯಾರ. ಸೊ ವೈ ಕೇಳ್ಯಾರಿಲ್ಲ. ವೈ ಈಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ 2 ಅಂತ ಆಗುತ್ತೆ. ಎಷ್ಟಾಗುತ್ತೆ ಡಿ ಮೈನಸ್ ಯು ಅಂದರೆ 4 - 2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 2/2 ಆಗುತ್ತೆ, 1 km/h ಆಗುತ್ತೆ.
ಅಕಸ್ಮಾತ್ ಅವ್ರು ಅಪ್ಸ್ಟ್ರೀಮ್ ಕೇಳಿದ್ರೆ, ಇದು ಎಕ್ಸ್ ಕೇಳಿದ್ರೆ ಅಂದರೆ ಸ್ಪೀಡ್ ಆಫ್ ದ ಬೋಟ್ ಕೇಳಿದ್ರೆ d+u/2 ಅಂತ ಹಾಕಿತ್ತು. ಡಿ ಎಷ್ಟೈತಿ 4 ಐತಿ, +2 / 2 ಎಷ್ಟಾಕಿತ್ತು 6/2 ಹಾಕಿತ್ತು, 3 km/h ಹಾಕಿತ್ತು. ಆಯಿತಾ. ನೆಕ್ಸ್ಟ್ 4ನೇ ಕ್ವಶನ್. ಅ ಬೋಟ್ ಟ್ರಾವೆಲಿಂಗ್ ಎಟ್ 20 km/h ಇನ್ ಸ್ಟಿಲ್ ವಾಟರ್, ಅಂದರೆ x = 20 km/h ಅಂತ ಕೊಟ್ರೆ, ಟೇಕ್ಸ್ 4 hours ಟು ಟ್ರಾವೆಲ್ 40 km ಅಪ್ಸ್ಟ್ರೀಮ್ ಕವರ್ ಮಾಡೋಕ್ಕೆ ಏನು ಮಾಡತ್ತೈತಿ 40 km 4 ತಾಸನೇ ತೊಗೊಳತ್ತೈತಿ. ಅಂದ್ರೆ ಅಪ್ಸ್ಟ್ರೀಮ್ 10 km/h ಐತಿ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಕೇಳ್ಯಾರ, ಅಂದ್ರೆ y = ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನಮ್ಗೆ ಗೊತ್ತೈತಿ ಅಪ್ಸ್ಟ್ರೀಮ್ = x - y. ಅಪ್ಸ್ಟ್ರೀಮ್ ಅಂದರೆ ಏನು, x - y. ಸೊ ಅಪ್ಸ್ಟ್ರೀಮ್ ಎಷ್ಟೈತಿ ಇಲ್ಲ 10 km/h ಐತಿ. ಎಕ್ಸ್ ಅಂದರೆ 20 ಐತಿ, -y ಅಂತ ಕೇಳ್ಯಾರ. ವಾಯ್ನ ಹೆಚ್ಚು ಕಡೆ ತೊಗೊಂಬಂದ್ರೆ 20 - 10 ಆಗುತ್ತೆ. ಸೊ y = 10 km/h ಆಗುತ್ತೆ. y = 10 km/h. ಅರ್ಥ ಆಗತ್ತಲ್ಲ, ಇವೆಲ್ಲ ಈಸಿ, ಆದರೆ ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು ಫಸ್ಟ್ ಟೈಮ್ ನೋಡೋರಿಗೆ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ. 5ನೇ ಕ್ವಶನಿಗೆ. ಅ ಬೋಟ್ ಕವರ್ಸ್ 8 km ಡೌನ್ ಸ್ಟ್ರೀಮ್ ಆ್ಯಂಡ್ 4 km ಅಪ್ಸ್ಟ್ರೀಮ್ಸ್ ಇನ್ 2 hours. 8 km ಡೌನ್ ಸ್ಟ್ರೀಮನ್ನು ಮತ್ತು 8 km ಮತ್ತು ಅಪ್ಸ್ಟ್ರೀಮ್ದು 4 km 2 ತಾಸನ್ನೇ ಕವರ್ ಮಾಡುತ್ತದೆ 2 hours. ಹಂಗಿದ್ರೆ ಇಫ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ ಅಂದರೆ x = 6 km/h ಅಂತ ಕೊಟ್ಟಾರ. ಹಂಗಿದ್ರೆ y = ಏನಂತ ಕೇಳ್ಯಾರ. ಅರ್ಥ ಆಗತ್ತಲ್ಲ ನಿಮ್ಗೆ. ಸೊ ಈಗ ನೋಡಿರಿ, ಇದು ನಾರ್ಮಲ್ ಫಾರ್ಮುಲಿಂದ ಬರೋಂಗಿಲ್ಲ. ನಮಗೆ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್ ಇತ್ತಲ್ಲ, ಆ ಫಾರ್ಮುಲಿಂದ ತೆಗಿಬೇಕಿತ್ತು. ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಈಗ ನಮಗೇನು ಗೊತ್ತೈತಿ, ಡೌನ್ ಸ್ಟ್ರೀಮ್ ಗೊತ್ತೈತಿ, ಕರೆಕ್ಟಾ, ಮತ್ತು ಅಪ್ಸ್ಟ್ರೀಮ್ ಗೊತ್ತೈತಿ. ಡೌನ್ ಸ್ಟ್ರೀಮ್ ಮತ್ತು ಅಪ್ಸ್ಟ್ರೀಮ್ ಕವರ್ ಮಾಡೋಕ್ಕೆ ಟೋಟಲ್ ಟೈಮ್ ಇಷ್ಟು ತೊಗೊಳತೈತಿ, ಟೋಟಲ್ ಟೈಮ್ ಅದ. ಆ್ಯಂಡ್ ಡೌನ್ ಸ್ಟ್ರೀಮ್ ಅಂದ್ರೆ ಏನು, ಸ್ಪೀಡ್ ಅಂದಂಗೆ. ಸ್ಪೀಡ್ ನಮಗೇನು ಗೊತ್ತೈತಿ, ಟೈಮ್ ಬೇಕಿದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಗೊತ್ತೈತಿ. ಡಿಸ್ಟೆನ್ಸ್ ಎಷ್ಟೈತಿ ಡೌನ್ ಸ್ಟ್ರೀಮದ್ದು 8 km ಡೌನ್ ಸ್ಟ್ರೀಮ್ ಐತಿ. ಸ್ಪೀಡ್ ಎಷ್ಟೈತಿ, ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಕೇಳ್ಯಾರ. ಸೊ ಸ್ಟಿಲ್ ವಾಟರ್ದಾಗ x = 6 km/h ಇದ್ರೆ y ಅಂದ್ರೆ ನಮಗೆ ಗೊತ್ತೈತಿ ಸ್ಟ್ರೀಮ್ ಅಂತೇಳಿ. ಸೊ ಡೌನ್ ಸ್ಟ್ರೀಮ್ ಹೋಗ್ಬೇಕಾದ್ರೆ ಏನಾಗುತ್ತದೆ, x + y ಅಂತ ಆಗುತ್ತೆ. x ಅಂದರೆ 6 + y ಅಂತ ಆಗುತ್ತಿಲ್ಲ. ಸಿಮಿಲರ್ಲಿ ಅಪ್ಸ್ಟ್ರೀಮ್ ಇತ್ತಂದ್ರೆ 4 km ಐತಿ ಅದು. ಅವಾಗ ಏನು ಮಾಡತ್ತೈತಿ, 6 - y = ಟೋಟಲ್ 2 hours ತೊಗೊಳತೈತಿ. ಇದು ಡೌನ್ ಸ್ಟ್ರೀಮ್, ಇದು ಅಪ್ಸ್ಟ್ರೀಮ್ ಕವರ್ ಮಾಡಿದಾಗ ಟೋಟಲ್ ಟೈಮ್ ಆಗ್ತಿಲ್ಲ. ಆಯಿತಾ. ಸೊ ಇದನ್ನು ಸಾಲ್ವ್ ಮಾಡ್ಬೇಕು ನಾವು. 8/6 + y + 4/6 - y = 2. ಇದನ್ನು ನೀವು ಸಾಲ್ವ್ ಮಾಡೋಕ್ಕಿಂತ ಆಪ್ಷನ್ದಾಗ ಹೋಗಿ ಹುಡುಕಿ ಹಾಕಿದ್ರೂ ಆಗುತ್ತೆ. ಸೊ ನಾವು ಆಪ್ಷನ್ ಹುಡುಕೋದಾದ್ರೆ ಇಲ್ಲಿ y = 2 ಕೊಡೋಣ. ಫಸ್ಟ್ ಆಪ್ಷನ್ y = 2 ಕೊಟ್ಟಾಗ 8/8 + 4/4 ಆಗುತ್ತೆ = 1. ಸೊ ಆನ್ಸರ್ ಬಂದುಬಿಡ್ತದೆ. ಸೊ ಏನಾಗುತ್ತೆ, y = 2 km ಅಂತ ಆಗುತ್ತೆ. ಇಲ್ಲಾಂದ್ರೆ ನೀವು ಸಾಲ್ವ್ ಮಾಡ್ಬೇಕಂತಿದ್ರೆ ಅವಾಗ ಏನು ಮಾಡಬೇಕಾಗುತ್ತೆ, LCM ತೊಗೋಬೇಕಾಗುತ್ತೆ. ಇಲ್ಲಿ ಕಂಪೌಂಡು ಡಿವಿಡೆಂಡು ಬರುತ್ತೆ, ಹಂಗೆ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಾರ್ಮಲಾಗಿ 8 × 6 - y + 4 × 6 + y = 2 × 6 + y ಮತ್ತು 6 - y ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 48 - 8y + 24 + 4y = ದಿಸ್ ಅಂತ ಆಗುತ್ತೆ. ಅವಾಗ ಏನಾಗುತ್ತೆ, ಇವನ್ನೆರಡು ಕೂಡಿಸಿದಾಗ 74 ಅಂತ ಆಗುತ್ತೆ. ಇಲ್ಲಿ 74 - 4y = ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 36 - y² ಅಂತ ಬರುತ್ತೆ. ಕರೆಕ್ಟಾ. ಇದನ್ನು ಸಾಲ್ವ್ ಮಾಡ್ಕೊತ ಹೋದಾಗ ಇಲ್ಲಿ ಮಾಡ್ತೀನಿ ನೋಡ್ರಿ, 74 - 4y = 72 - 2y² ಅಂತ ಆಗುತ್ತೆ. ಇದನ್ನು ಹೆಚ್ಚು ಕಡೆ ತೊಗೊಂಡಾಗ, ಅಥವಾ ಇದು ಇಲ್ಲೇ ಇರಲಿ ಬಿಡ್ರಿ, ಅವಾಗ ಏನಾಗುತ್ತೆ 2y² ಇನ್ನು ಹೆಚ್ಚು ಕಡೆ ತೊಗೊರಿ, ಇನ್ನೂ ಹೆಚ್ಚು ಕಡೆ ತೊಗೊಂಡ್ಬಿಡ್ರಿ, ಏನಾಗಲ್ಲ. 2y² - 4y + 2 ಅಂತ ಆಗುತ್ತೆ.
ಸೊ ಇದನ್ನು ಫಾರ್ಮುಲಾಯಿಂದ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಅವಾಗ ಇಲ್ಲಿ ಬರಲಿಪ್ಪ, ಇಲ್ಲಿ ಮ್ಯಾಗ ಬರ್ತೀನಿ ನೋಡ್ರಿ. ಸೊ ಎಷ್ಟಾಗುತ್ತೆ 2y² ಮೈನಸ್ 4y ಪ್ಲಸ್ 2 ಅನ್ಕೊಡ್ರಿ. ಇದೇನಾಗುತ್ತೆ 2y² ಮೈನಸ್ 2y ಮೈನಸ್ 2y ಪ್ಲಸ್ 2 ಅಂತಾಗುತ್ತೆ. ಸೊ ಇದೇನಾಗುತ್ತೆ 2y ಕಾಮನ್ ತೊಗೊಂಡಾಗ y ಮೈನಸ್ 1 ಅಂತಾಗುತ್ತೆ, ಮೈನಸ್ 2 ತೊಗೊಂಡಾಗ y ಮೈನಸ್ 1 ಅಂತಾಗುತ್ತೆ. ಸೊ 2y ಮೈನಸ್ 1 ಮತ್ತು y ಮೈನಸ್ 1 ಅಂತ ಬರುತ್ತೆ. ಸೊ y = 1/2 ಅಂತ ಬರುತ್ತೆ, y = 1 ಅಂತಾಗುತ್ತೆ. ಕ್ಯಾಲ್ಕುಲೇಷನ್ ಎಲ್ಲರೂ ರಾಂಗ್ ಮಾಡಿದ್ದೀನಿ ನಾನು. ಎಲ್ಲೂ ಕ್ಯಾಲ್ಕುಲೇಷನ್ ರಾಂಗ್ ಆಯಿತು. ನೀವೇನು ಮಾಡಿಬಿಡ್ರಿ, ಜಸ್ಟ್ ಈ ಥರ ಮಾಡೋ ಬದಲಿ ಆಪ್ಷನಿಂದ ವೆರಿಫೈ ಮಾಡಿಬಿಡ್ರಿ. ಸೊ ಎಲ್ಲೂ ಕ್ಯಾಲ್ಕುಲೇಷನ್ ರಾಂಗ್ ಆಯಿತು. ಸೊ ಈ ಥರ ಇಕ್ವೇಷನ್ ಬಂದಾಗ 8/6 + y ಪ್ಲಸ್ 4/6 ಮೈನಸ್ y = 2 ಅಂತಿದ್ರೆ y ಆಪ್ಷನ್ ಯಾವ್ಯಾವ್ದಲ್ಲ ಹಾಕ್ರಿ, ಆನ್ಸರ್ 2 ಬರ್ಬೇಕು. 2 ತಾಸು ಬಂತಂದ್ರೆ ಅದು ಆನ್ಸರ್ ಆಗಿರ್ತದೆ. ಇದು ಆಯ್ತು. ಇಲ್ಲಾಂದ್ರೆ ನಾವು ರೇಷಿಯೋ ಮೆಥಡಿಂದನೂ ಮಾಡ್ಬೋದು, ರೇಷಿಯೋ ಮೆಥಡ್ನೂ ಈಸಿ ಆಗುತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸೇ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಈ ಕ್ವಶನ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇದು ಆತ ಮೆಥಡ್ ಇರ್ತೈತಿ. ಸೊ ಮತ್ತು ಮುಂದಿನ ಕ್ಲಾಸ್ ತೊಗೊಂಬರು ಅಂತ. ಅಲ್ಲಿ ತನಕ ಯಾರಿ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.